ಹಾಯ್ ಹಲೋ ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪ್ರತಿ ವೀಕೆಂಡ್ ಅಂತೆ ಈ ವೀಕೆಂಡು ನಮ್ಮೆಲ್ಲ ತರ್ಲೆಗಳು ಶಾಪಕ್ಕೆ ಗುರಿಯಾಗಿ ವಾಯ್ಸ್ ಡಬ್ಬಿಂಗ್ ಮಾಡ್ತಾರೆ. ನೀನು ಸರಸವಾಡುವ ಸಮಯದಲ್ಲಿ ನಿನ್ನ ರೂಪವೆಲ್ಲ ಕುರೂಪವಾಗಿ ಹೋಗಲಿ. ನಾನೇಕೊನು ನಿವಿ ನೆಲ ಒರ್ತೋ ನೇತ್ರಾವತಿ ಇದ್ದಂಗ ಅವಳೆ ಇವಳು ನಿವಿನ ಕ್ಯಾರೆಕ್ಟರ್ಗಳನ್ನೇ ಮರೆತು ಎಲ್ಲಾ ಸಿನಿಮಾಗಳ ರೀಕ್ರಿಯೇಟ್ ಮಾಡ್ತಾರೆ. ಮೇಡಮ್ ಎಲ್ಲ ರೆಡಿ ಇದಾರೆ, ಬನ್ನಿ. ಸಾಧು ಸರ್ ಏನಾಯ್ತು ಇಲ್ಲಿ? ನನಗೇನ್ ನೆನಪಿರುತ್ತೆ? ಹೋಮ ಕರ್ಕೊಂಡು ಹೋಗಿ ಅವಾಂತರ ಎಬ್ಬಿಸ್ತಾರೆ. ಅಪ್ಪ ನೋಡಪ್ಪ, ಇವಳೆ ಅಮೃತ. ಮಗ ಊಟ ಮೇಲೆ ಆಸ್ತಿ ಸೇರ್ಬೇಕು ಅಂತ ವಿಲ್ ಬರ್ತಿಟ್ಟಿದ್ದೀನಿ. ಅಷ್ಟ ತಾನೇ? ಅಪ್ಪ ಮಗ ಹುಡ್ತು. ಈ ಮಗ SLC ಆದ್ಮೇಲೆ ಆಸ್ತಿ ಸೇರ್ಬೇಕಂತ ವಿಲ್ ಬರ್ತಿಟ್ಟಿದ್ದೀನಿ. ಮಗನ ಎಷ್ಟು ಬಿಲ್ ಬರ್ತಿದ್ದೋ. ಪೊಲೀಸ್ ಅಂತ ಬಿಲ್ಡಪ್ ತಗೊಂಡು ಅಧ್ವಾನಕ್ಕೊಳಗಾಗ್ತಾರೆ. ಸರ್ನ ಕರಿಯೋ ಮ್ಯಾಟು ಚೆನ್ನಾಗಿ ಹೋಗಿ. ಏನ್ ತಂದು ಡಿಪಾರ್ಟ್ಮೆಂಟ್ ಅಲ್ಲಿ ಆಟೋ, ಮನೇಲಿ ಕಾಲೋರ್ಸೋ ಮ್ಯಾಟು. ವಿಲೇಜ್ ವಿಸಿಟ್ ಅಂತ ಹೇಳಿ ಒಬ್ಬ ಫೇಮಸ್ ವ್ಯಕ್ತಿನ ರುಬ್ಬಿ ಬಿಸಾಕ್ತಾರೆ. ನಾನು ನಿರಂಜನ್ ದೇಶಪಾಂಡೆ. ನಾನೇ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಇದೆಲ್ಲದರ ಜೊತೆಗೆ ಎಲ್ಲರ ಮನ ಮುಟ್ಟುವಂತಹ ಭಾವನೆಗಳನ್ನ ಮರುಸೃಷ್ಟಿ ಮಾಡಿ ಅವ್ರಿಗೆ 2 ಲಂಗ್ಸು ತುಂಬಾ ಡ್ಯಾಮೇಜ್ ಆಗಿದೆ. ಆಪರೇಷನ್ಗೆ ಎಷ್ಟು ಖರ್ಚಾಗ್ಬೋದು? 20 ಲಕ್ಷ ಖರ್ಚಾಗುತ್ತೆ. ಸೈಟ್ ತಗೊಳ್ಳೋ ದುಡ್ಡಲ್ಲೇ ಅಮ್ಮನ್ಗೆ ಆಪರೇಷನ್ ಮಾಡಿಸ್ಬಿಡನ್ವಾ? ಇಷ್ಟು ದಿನ ಹಣ ಎಲ್ಲ ಕೂಡಿಟ್ಟಿರೋದು ನಾವು ಹೊಸ ಮನೆ ತಗೋಬೇಕು ಅಂತ. ಅಷ್ಟಕ್ಕೂ ಆಪರೇಷನ್ ಮಾಡ್ಸಿದ್ರೆ ನಿಮ್ಮಮ್ಮ 100 ವರ್ಷ ಬದುಕಲ್ಲ. ಇವತ್ತೋ ನಾಳೆನೋ ಬಿತ್ತೋಗೋ ಮರ. ಲಕ್ಷ್ಮಿ, ಆಮೇಲೆ ನಾನು ಇದಕ್ಕೆ ಯಾವತ್ತೂ ಕಷ್ಟ ಕೊಡಕ್ಕೆ ಇಷ್ಟ ಪಡಲ್ಲ. ನಿಮ್ಮ ಈ ವೀಕೆಂಡ್ ನ ಟೋಟಲ್ ಆಗಿ ರಿಫ್ರೆಶ್ ಮಾಡೋದಕ್ಕೆ ರೆಡಿ ಆಗ್ತಾರೆ ಅಂತ ಹೇಳ್ತಾ ನಾವೀಗ ಶುರು ಮಾಡ್ತಾ ಇದೀವಿ. ಇದು ಪ್ರತಿ ವೀಕೆಂಡ್ ನ ರಿಯಲ್ ಎಂಟರ್ಟೈನ್ಮೆಂಟ್ ಗಿಚ್ಚಿ ಗಿಲಿಗಿಲಿ ಸೀಸನ್ 2. ನಮ್ಮ ವೇದಿಕೆಯ ಜಡ್ಜಸ್ ನ ಬರ್ಮಾಡ್ಕೊಳ್ಳೋ ಸಮಯ. ಲೆಟ್ಸ್ ವೆಲ್ಕಮ್ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್. Judges, welcome to Gitchi Giligili. Thank you. ಬಟ್ ಆಕ್ಚುಲಿ ನಾನು ಒಂದ್ ಮಾತು ಹೇಳಲೇಬೇಕು ಇವಾಗ. ಏನ್ ನೀವಿಬ್ರು ಇಷ್ಟು ಮಿಂಚ್ತಾ ಇದೀರಲ್ಲ, ಹೇಗೆ? ನಾವ್ ವಾರ ಮಿಂಚ್ತಾ ಇದೀವ್ರಿ. ಬಟ್ ಆಕ್ಚುಲಿ ಸಾಧು ಸರ್, ನಿಮ್ಮ ಈ ಔಟ್ಫಿಟ್ ನೋಡ್ತಾ ಇದ್ರೆ ಇಡೀ ಸೆಟ್ ಏನ್ ಹೇಳ್ತಾ ಇದೆ ಗೊತ್ತಾ ಸರ್? ಏನ್ ಹೇಳ್ತಾ ಇದೆ? ಈಗ ಈ ವಾರದ ವೀಕೆಂಡ್ ಕಥೆಗಳಿಂದ ಶುರು ಮಾಡುವಂತ ಸಮಯ. ಈ ಸಂಚಿಕೆಯಲ್ಲಿ ಬರ್ತಾ ಇರುವಂತಹ ಮೊಟ್ಟ ಮೊದಲ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ನಮ್ಮ ಗಿಚ್ಚಿ ಗಿಲಿಗಿಲಿನಲ್ಲಿ ನಮ್ಮ ಚಂದ್ರಪ್ರಭಾದು ಮದುವೆ ಆಯ್ತು, ಸಕ್ಸಸ್ ಆಗ್ಲಿಲ್ಲ. ಫಸ್ಟ್ ನೈಟ್ ಆಯ್ತು,
ಸಕ್ಸಸ್ ಆಗ್ಲಿಲ್ಲ. ಅದೇ ಡಿಪ್ರೆಷನ್ ಅಲ್ಲಿ ಈಗ ಚಂದ್ರಪ್ರಭಾ ಕೋಮಾಗ್ ಹೋಗಿದ್ದಾನೆ. ಈಗ ಕೋಮಾಲಾದ್ರೂ ಸಕ್ಸಸ್ ಆಗತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಂದ್ರಪ್ರಭಾ, ನಿವೇದಿತಾ, ಗೊಬ್ರ, ಅಮೃತ, ಬಸ್ಸು ಹಾಗೂ ಸುಷ್ಮಿತಾ ಅಂಡ್ ಕಾರ್ತಿಕ್. ಎಷ್ಟೊಂದು ಬಿರ್ದೇವೆ ಮೇಡಮ್ ನನಗೆ. ನಾನೇ ಏಯ್ ಅಲ್ಲಿ ನಮ್ಮಪ್ಪ ಸಾಯ್ತವನೆ, ಕಂಡು ಹಿಡಿಯೋದ್ರಲ್ಲಿ ಅರ್ಧ ಸ್ಕಿಟ್ ಮುಗಿಸ್ತಾವಳೆ ಅವಳು. ಆದ್ರೂ ಕಂಡಿಡಿಯಕ್ ಆಗ್ಲಿಲ್ಲ. ಇಲ್ಲಿ ನಾಳೆ ನ್ಯಾಣ ಹಾಕೊಂಡ್ ಸತ್ತಿರ್ತೀನಿ, ಬಂದು ಗೊಬ್ಬರ ಸತ್ತವನ ಕಂಡು ಹಿಡಿ. ಸೈಡ್ ನಿಂತು ಕ್ಯಾಮ್ರಾ ಕಾಣ್ತಾ ಇಲ್ಲ ನಾನು. ಸೈಡ್ ನಿಂತು ಕ್ಯಾಮ್ರಾ ಕಾಣ್ತಾ ಇಲ್ಲ ನಾನು. ಏನೇನು ಕ್ಯಾಮ್ರಾ ಆರ್ಟಿಸ್ಟ್ ನೀನು? ನಮ್ಮಪ್ಪ ಸಾಯ್ತವನೆ, ಹೋಗಿ ಟ್ರೀಟ್ಮೆಂಟ್ ಕೊಡು. ಒಂಚೂರು ಎದ್ದೇಳ್ಸಿ. ಎದಾಡ್ಸ್ತೀನಿ ಇರು. ಅಪ್ಪ ಎದ್ದೇಳಪ್ಪ. ಹೇಳ್ತೇಲ್ಲ ನಮ್ಮ ಅಪ್ಪ. ಯಾಕೆ? ಯಾಕಂದ್ರೆ ಸ್ಕಿಟ್ ಅಲ್ಲಿ ಇಷ್ಟೊತ್ತಾದ್ರೂ ಒಂದು ಡಬಲ್ ಮೀನಿಂಗ್ ಬಿದ್ದಿಲ್ವಲ್ಲ. ನಾನ್ ಎಚ್ಚರ ಮಾಡಿಸ್ತೀನಿ. ಡಾಕ್ಟರ್ ಹಿಯರ್. ಇವಾಗ ಎದ್ದೇಳ್ತಾರೆ ನೋಡು. ಸರೋಜಾ, ಸರೋಜಾ, ನಮ್ಮಪ್ಪ ಕೋಮದಿಂದ ಹೊರಗೆ ಬಂದ್ಬಿಟ್ಟ. ಅಯ್ಯೋ, ಬಂದ. ಸರೋಜಾ ಎಲ್ಲಿ? ಅಪ್ಪ ಸರೋಜ ಇರ್ಲಿ, ಫಸ್ಟ್ ನೀನು ಪ್ರೆಸಪ್ ಆಗಿ ಹೋಗಪ್ಪ. ಸರೋಜಾ ಯಾರ್ ಸರೋಜಾ? ಅಯ್ಯೋಳ್ ನಮ್ಮವ್ವ. ಇವನು 1985 ಕೋಮ ಹೋಗಕ್ ಮುಂಚೆ ಇತ್ತು. ಈ ಕೋಮದಿಂದ ಬಂದವನೇ, ಆದ್ರೆ ನಮ್ಮವನೇ ಸತ್ತೋಳೆ. ಓ, ಹಾಗಾಗಿ ಒಂದ್ ವಿಷಯ. ಏನ್ ಹೇಳಿ? ನಿಮ್ಮಪ್ಪ ಅವರು ನಾವೆಲ್ಲರೂ ಇನ್ನೂ 1985 ಇದೀವಿ ಅಂತ ಅನ್ಕೊಂಡಿದ್ದಾರೆ. ಹೌದಾ? ಅವ್ರಿಗೇನಾದ್ರೂ ನಾವೆಲ್ಲರೂ 2023 ಇದೀವಿ ಅಂತ ಗೊತ್ತಾದ್ರೆ ಇಷ್ಟು ವರ್ಷ ವೇಸ್ಟ್ ಆಗೋಯ್ತು ಅಲ್ಲ ಅನ್ನೋ ನೋವಲ್ಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಅಂದ್ರೆ ಗೊತ್ತಾದ್ರೆ ಹಾರ್ಟ್ ಅಟ್ಯಾಕ್ ಸತ್ತೋಯ್ತಾರ? ಅಯ್ಯೋ ಅಪ್ಪ, ಇನ್ನ ಮಧ್ಯರಾತ್ರಿ ಕರ್ಕೋಗಿ ನನ್ನ ಸುಸ್ತು ಮಾಡ್ತದ ಯಾರಪ್ಪ? ಸೂಪರ್ ರೀ ನೀವು. ಏನನ್ನೋಗ್ ಸುಸ್ಸು ಮಾಡದ? ಈಗಿನ ಕಾಲದಲ್ಲೂ ನಿಮ್ಮಪ್ಪನ್ ಕಂಡ್ರೆ ಎಷ್ಟು ಪ್ರೀತಿ ರೀ ನಿಮ್ಗೆ. ಯಾವ ಮಣ್ಣಗಟ್ಟಿ ಪ್ರೀತಿನೂ ಇಲ್ಲ. ನನ್ ಮಗ ಆಸ್ತಿ ಪತ್ರಕ್ಕೆ ಸೈನ್ ಹಾಕ ಮೂವ್ಮೆಂಟ್ ಎಲ್ಲ ಕೋಮಾಗ ಹೊಂಟದ. ಅದಕ್ಕೆ ಆಸ್ತಿ ಪತ್ರಕ್ಕೆ ಸೈನ್ ಹಾಕ್ಸ್ಕೊಳ್ಬೇಕು ಅಂತ ಅವ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ನಿನ್ ಜನ್ಮಕ್ಕೆ ಆಗಿದಾಗೋಯ್ತು, ನನ್ ಪೇಮೆಂಟ್ ಕೊಡಿ. ಯಾರ ಹತ್ರ ಕೇಳ್ತೀವಿ? ಹೋಗ್ ಚಾನೆಲ್ ಹತ್ರ ಕೇಳೋಗು. ನಾನೇ ಇನ್ವಾಯ್ಸ್ ಬರೆಯಕ್ಕಾಗದ, ಹಿಂದೆ ಮುಂದೆ ನಂಬರ್ಗಳು ಚೇಂಜ್ ಆಗಿ ನನ್ಗೆ ದುಡ್ಡು ಬರ್ತಾ ಇಲ್ಲ. ರೀ, ನಾನ್ ಕೇಳ್ತಿರೋದು ಡಾಕ್ಟರ್ ಪೇಮೆಂಟ್. ಕ್ಯಾರೆಕ್ಟರ್ ಪೇಮೆಂಟ್ ಎಸ್. ಎಷ್ಟು? ಇನ್ನೂರ. ಅಷ್ಟೇನಾ? ಅಲ್ಲ, ಇನ್ನೊಂದ್ 50 ಎಕ್ಸ್ಟ್ರಾ ಕೇಳಕ್ ಕೊಡ್ತೀನಿ. ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯಾ? ಏನ್ ಅವ್ನು ಮ್ಯಾನೇಜರ್ ಮಿಡಿದ್ಬಿಟ್ಟವಳು ಇವಳು.
ಸರೋಜಾ ಅಪ್ಪ ಸರೋಜಾ ಅಪ್ಪ ಅಪ್ಪ ಇನ್ನೆಲ್ಲಪ್ಪ ನಿಮ್ ಸರೋಜ ನೋಡಲಿ ಅವಳೆ ನಿನ್ ಹೆಂಡತಿ. ಈ ಫೋಟೋ ನೋಡಿದ್ರೆ ನಾನೇ ಕೋಮಾಗ ಹೋಗ್ಬಿಡ್ತೀನಿ ಕಣೋ. ಅವ್ವ 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 ನಾನು ಕುಡ್ದ್ಗೆ ಅಂದಲ್ಲಿ ಅಂತೇಳಿ ನಮ್ಮ ಮದುವೆ ಆಗಿಲ್ಲ. ನಾನು ಕುಡ್ದ್ಗೆ ಅಂದಲ್ಲಿ ಅಂತೇಳಿ ನಮ್ಮ ಮದುವೆ ಆಗಿಲ್ಲ. ಇವಳು ನನ್ನ ಹೆಂಡತಿ ಆಗ ಸಾಧ್ಯ ಇಲ್ಲ. ಎಲ್ಲಿದೆ ಸರೋಜ? ಈ ಹಾರ್ಟ್ ಅಟ್ಯಾಕ್ ಇಟ್ಕೊಂಡು ಎದುರಿಸ್ತಾವನಲ್ಲ. ಅಯ್ಯೋ ಸರೋಜ ಎಲ್ಲೋಗಿಲ್ಲಪ್ಪ. ಅವ್ವ ಇಲ್ಲಿ ಅಂಗಡಿಗೆ ಹೋಗಳೆ ಬತ್ತಾಳೆ. ನನಗೆ ನಂಬಿಕೆ ಇಲ್ಲ. ಫೋನ್ ಮಾಡ್ಕೊಡು. ಅಯ್ಯೋ ಈಗ ಫೋನ್ ಮಾಡಕ್ಕಿಲ್ಲ, ನೀನ್ ಒಳಗೋಗಿರು, ನಾನ್ ಮಾಡ್ತೀನಿ, ಆಮೇಲೆ ಕರೆಸ್ತೀನಿ. ಒಬ್ರ ನಿಮ್ಮಪ್ಪ ಬಾತ್ರೂಮ್ಗೂ ಛತ್ರಿ ಇಟ್ಕೊಂಡು ಹೋಯ್ತಾನಲ್ಲ. ಎಲ್ಲ ತಾವು ಛತ್ರಿ ಇಟ್ಕೊಂಡೆ ಬದುಕಿರೋದು ಅವನು. ಅಲೋ ನೋಡು, ಕ್ಯಾರೆಕ್ಟರ್ ರಿವೀಲ್ ಮಾಡಂಗಿಲ್ಲ. ನೀನು ಬೇಗ ಕಾಟನ್ ಸೀರೆ ಹಾಕೊಂಡು ಬಂದ್ಬಿಡು. ಏನು ಗೋಲ್ಡನ್ ಬಜಾರ್ ಮುಂದೆ ಡ್ಯಾನ್ಸ್ ಮಾಡಿದ್ಯಲ್ಲ, ಇತ್ತಪ್ಪ. ಅಶೋಶು ಯಾಕೋ ಏನಾಯ್ತು ಇಷ್ಟ ಟೆನ್ಷನ್ ಅಲ್ಲಿ ಇದ್ಯಾ? ಏನ್ ವಿಷಯ ಗೊತ್ತಾ? 1985ರಲ್ಲಿ ಕೋಮಾಗ ಹೋಗಿದ್ದ ನಮ್ಮಪ್ಪ ವಾಪಸ್ ಬಂದ್ಬಿಟ್ಟವನೆ. ಯಾವ ಬಸ್ಸಲ್ಲಿ ಬಂದ್ರು? ಮಂಗಳ ಟ್ರಾವೆಲ್ಸ್ ಅಲ್ಲಿ ಬಂದವನೆ. ನೀನು 1975ರಲ್ಲಿ ಇದೆಯಾ, ಈಗ ರಾತ್ರಿ ಮಳಗಿ ಬೆಳಿಗ್ಗೆ ಎದ್ದಿ ಅಂತ ನಾವು ಕನ್ವಿನ್ಸ್ ಮಾಡ್ಬೇಕು ಅಷ್ಟೇ. ವೆರಿ ಸಿಂಪಲ್ ಅಲ್ವಾ? ನಾನ್ ಮಗನ್ ಮಾಡ್ತೀನಿ. ನನ್ ಮಗ್ಲಾ? ಇಲ್ಲ, ನೀನ್ ಅವನ ಹೆಂಡತಿ ಮಾಡು. 60 ವರ್ಷದ ಮುತ್ತನ್ಗೆ 20 ಇಯರ್ಸ್ ಹುಡುಗಿ ಹೆಂಡತಿನ? ನೋ ವೇ, ಚಾನ್ಸೇ ಇಲ್ಲ. ಗಿಲಿ ರನ್ನರ್ ಅಪ್ ಆದ್ಮೇಲೆ ಎಷ್ಟು ಚಾನ್ಸ್ ಸಿಕ್ತು ನಿನ್ಗೆ? ಒಂದು ಇಲ್ಲ. ಮತ್ತೆ ಈ ಕೊಟ್ಟಿರೋ ಚಾನ್ಸ್ ನ ಬಳಸ್ಕೋ. ನೀನು ಟೆಂಪ್ರವರಿ ಹೆಂಡತಿಯಾಗಿರು, ಪೂರ್ಣ ಪ್ರಮಾಣವಾಗಿ ಹಾಕ್ಬಿಡ. ನಮ್ಮಪ್ಪ ಸರಿ ಇಲ್ಲ ಅವನು. ಯಾರು? ಅಪ್ಪ ಅವಾಗಿಂದ ಅಪ್ಪ ಅಂತಿಲ್ಲ. ಯಾರಲ್ಲ ನೀನು? ನಾನ್ ಕಡಪ್ಪ ನಿನ್ ಮಗ. ಓ, ಇಂತ ದುರಂತ ಆಗಿರೋದೇ ನನಗ್ ನೆನ್ಪಿಲ್ಲ. ನೀನು ಮಲಕುಟ್ಟಲ್ಲ ಮರ್ತೋಗಿದ್ದಿ ಕಣಪ್ಪ. ಹಂಗಂಗೆ ಅವರು ಗೊತ್ತು ಕಣ. ಯಾರು? ನನ್ನ ಹೆಂಡತಿ. ನೀನ್ ಅವ್ನು ಹುಡ್ತದ ಮುಖ ನೋಡ್ನಿಲ್ವಾ? ನೋಡಿದ್ದೀರಿ? ಒಂದ್ ಮೆಟ್ರಿಯಂ ಸಾಯಿಸ್ಬೇಕು ತಾನೆ. ಹಂಗೆ ಅನ್ಕೊಂಡೆ, ಅವ್ರಷ್ಟೇ ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟೆ. ಓ ಹೌದಾ? ಇದೇನಿದು? ಎಲ್ಲಿದೆ ಟಿವಿ? ಅದು ಅಪ್ಪ ಫೋಟೋ ಫ್ರೇಮ್ ಕಣಪ್ಪ, ಫೋಟೋ ಫ್ರೇಮ್. ಒಂದ್ ಫೋಟೋ ಫ್ರೇಮ್ ಅಂತ ಫೋಟೋನೇ ಇಲ್ಲ. ಅದು ನಿನ್ ಮೂಗು ಫೋಟೋದಲ್ಲಿ ಅಳ್ಸೋಗಿತ್ತು, ಮರ್ಯಕ್ ಕಳ್ಸಿ ನೀವ್ ಮರ್ಯಕ್ಕೆ. ಓ ಫೋಟೋ ಇಲ್ದೆ ಒಂದ್ಮೇಲೆ ಪ್ರೇಮ್ ಇಟ್ಕೋಬಾರ್ದು ಕಣೋ. ಅದಕ್ಕೆ? ಅದು ಮನೆಗೆ ದೊಡ್ಡ ಅಪಸಕುನ ಇದ್ದಂಗೆ. ಅದಕ್ಕೆ ಇತ್ತು ನನ್ ಮಗ 1.5 ಲಕ್ಷ ರೂಪಾಯಿ ಟಿವಿ ಹೊಡೆದು ಹಾಕ್ಬಿಟ್ನಲ್ಲ ಮೇಡಮ್. ಹೋದ್ರೇನು? ಟ್ರಂಕಲ್ ಕೋಟಿ ಇದೆ, ಕೋಟಿ. ಅಪ್ಪ ಟೈಮ್ ಎಷ್ಟು? ಅಯ್ಯೋ 3:30 ಆಯ್ತಪ್ಪ. ಅಯ್ಯೋ ಲೇಟ್ ಆಗ್ಬಿಡ್ತದೆ. ನಮ್ ಪಿಕ್ಚರ್ಗೆ ಹೋಗ್ಬೇಕು. ಯಾವ ಪಿಕ್ಚರ್ ಬರ್ತಾ ಇದ್ದಿ? ಸಿಲ್ಕ್ ಸ್ಮಿತಾ. ಕೈ ಮಿಲ್ಬಿಟ್ಟು ಎಷ್ಟೋ ವರ್ಷ ಆಗಿದೆ, ಇವಾಗ ಹೋಗ್ತಾನಂತ. ಸಿಲ್ಕ್ ಸ್ಮಿತಾ ಸತ್ತೋದ್ಲು ಅಂತ ಏನೋ ಹೇಳ್ತಾ ಇದ್ದೀರಿ. ಸಿಲ್ಕ್ ಅಯ್ಯೋ ಇಲ್ಲೇ ಒಳ್ಟೂರ್ಗೆ ಹೋಗೋಳ್ಕನಪ್ಪ. ನನಗ್ ನಂಬಿಕೆ ಇಲ್ಲ. ಫೋನ್ ಮಾಡು. ಫೋನ್ ಕೊಡ್ತೀನಿ ತೊಡಿ. ಅಲ್ಲ 1 ನಿಮಿಷ ಕೊಟ್ಟೆ ಮಾತಾಡಿ. ತಗೋ. ಹಲೋ ಅಲ್ಲ
ಸಿಲ್ಕ್ ಸ್ಮಿತರು ಚೆನ್ನಾಗಿದ್ದೀರಾ? ಓ, ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಾನ್ ನಿಮ್ ದೊಡ್ಡ ಅಭಿಮಾನಿ. ಅಯ್ಯೋ, ತುಂಬಾ ಥ್ಯಾಂಕ್ಸ್. ನೀವು ಹೀರೋಯಿನ್ ತಾನೆ? ಹೀರೋಯಿನ್? ಹಾ, ಹೀರೋಯಿನ್ ತಾನೆ ನೀವು? ಯಾರಿಗ್ ಫೋನ್ ಮಾಡಿದ್ಯಾ? ಸಿಲ್ಕ್ ಸ್ಮಿತಾ, ಸಿಲ್ಕ್ ಸ್ಮಿತಾ. ಏಯ್, ನಾನ್ ಸುಸ್ಮಿತಾ ಕಣೋ, ಕಿಚ್ಚಿ ಗಿಲಿಗಿಲಿ. ಸಿಲ್ಕ್ ಸ್ಮಿತಾ ಮಾಡೋಣ, ಸುಸ್ಮಿತಾ ಮಾಡಿದ್ಯಾ? ಅದು ಒಂದ್ ನಂಬರ್ ಚೂರ್ ಎಕ್ಸ್ಚೇಂಜ್ ಆಗಿರ್ಬೋದಪ್ಪ. ಹೌದೌದು. ಹಲೋ, ಆ? ನಾನ್ ನಿಮ್ಮ ಅಭಿಮಾನಿ ಅಲ್ಲ. ಇಡಿ ಫೋನ್ ಇಡಿ. ಹಲೋ. ಏನಾರು ಮ್ಯಾನೇಜ್ ಮಾಡು. ಮಗ ತಗಲ 10 ರೂಪಾಯಿ. ಯಾಕಪ್ಪ ಮೊಸರು ಗಿಸ್ರು ತರ್ಬೇಕಾ? ಇದಕ್ಕೆ 10 ಕೆಜಿ ಅಕ್ಕಿ ತಗೋ, 10 ಕೆಜಿ ಅಕ್ಕಿ. 5 ಕೆಜಿ ಸಕ್ಕರೆ ತಗೋ, ಮಿಕ್ಕುದ್ಗೆ ನನಗ್ ಬಟ್ಟೆ ತಕೊಂಡಿ ಚೈನ್ ತಗೋಬ. 10 ರೂಪಾಯಿ ಒಂದ್ ಕರೆಕ್ಟಾಗಿ ಒಂದ್ ಚಾಕ್ಲೇಟ್ ಬರಕಿಲ್ಲ, ಅವ್ರಿಗೆ ಚೇಂಜ್ ಬೇರೆ ತಂದು ಕೊಡ್ಬೇಕತ್ತೆ. ಏನ್ ಮಾತಾಡ್ತಾ ಇದ್ದಿಲ್ಲ ನೀನು? ಅದು ಹೋಗ್ ತಗೋಬರೋಗು. ಆಯ್ತಪ್ಪ, 10 ರೂಪಾಯಿಗೆ ನೀನ್ ಹೇಳಿದ ಸಾಮಾನೆಲ್ಲ ತಗೋಬತ್ತೀನಿ. ಹೋಗು. ಹೋದ. ಹೋದ ಏನ್ ಇವಾಗ? ಅಲ್ಲ, ಅದೇನ ಹಿಂಗಂದ್ರಲ್ಲ ಕೈಲಿ, ಏನು ಅಂದಿಲ್ಲಪ್ಪ. ಹಿಂಗಂದ್ರಲ್ಲ ಕೈಲಿ, ಏನು ಅಂದಿಲ್ಲಪ್ಪ. ಇದೇನಿಲ್ಲ ಹಿಂಗಂದ್ರಿ ಹಿಂಗೆ ಅಂದಿಲ್ಲ. ಅದು ಅಪ್ಪ ಸಾಮಾನ್ ತಗೊಬಂದೆ, ಸಾಮಾನ್ ತಗೋ. ನೀನ್ ಹೇಳ್ದವೆಲ್ಲ ಇಲ್ಲೇ ಇದೆ. ಈಗ ನಂಬಿಕೆ ಬತ್ತು. ಅಪ್ಪ ಏನಪ್ಪ? ನೋಡಿ, ಇಲ್ಲಿ ಒಂದ್ ಸೈನ್ ಹಾಕಪ್ಪ. ಇದೇನ ಮಗ ಉಲ್ಟಾ ಪಲ್ಟಾ ಪ್ರಿಂಟ್ ಹಾಕವ್ರೆ? ನೀನು ಅಮ್ಮಾಯಕ್ಕ ಅಲ್ಲ, ದೊಡ್ಡ ಅಮ್ಮ ಅಕ್ಕ. ಉಲ್ಟಾ ಹಿಡ್ಕೊಂಡು ಉಲ್ಟಾ ಪ್ರಿಂಟ್ ಆಗದೆ ಅಂತ ಹೇಳ್ತಾನಲ್ಲ, ತಿರುಗಿಸ್ಕೊಂಡ್ ಹಿಡ್ಕೊ. ಕೊಡಪ್ಪ ಪೆನ್ನ. ತಗೋ. ಇದೇನಪ್ಪ ಬರಿತಾನೆ ಇಲ್ಲ? ಕ್ಯಾಪ್ ತೆಗಿಯಪ್ಪ, ಬರೀತದೆ. ಏನಾಯ್ತಪ್ಪ? ಕಡಿತಾ ಇದೆ. ಬರಿ ಏನು ಕಡಿತಿತ್ತು, ನಾನೇ ಕೆರ್ತೀನಿ. ಬರ್ರಿ. ನನಗ್ ಕಡಿತಿತ್ತು ಕಾಲಲ್ಲ, ಮತ್ತೆ ತಲೆ. ಇಲ್ಲಿ 2023 ಜನವರಿ 21 ಬರ್ತದೆ. ಅದು ಮುಂದಕ್ಕೆ ಹಿಂಗೆ ಪತ್ರ ಇರುತ್ತೆ ಅಂತ ನಾನು ಪ್ರಿಂಟ್ ಮಾಡಿಸ್ಕೊಂಡ್ ಬಂದಿನಪ್ಪ. ಅಲ್ಲ ಮಗ, ಇವತ್ ಬದುಕಿದ್ರೆ ನಾಳೆ ಇರ್ತೀನೋ ಇಲ್ವ ನಂಬಿಕೆನೇ ಇಲ್ಲ. ಇದು ವೇಸ್ಟ್ ಅಲ್ವಲ್ಲ? ಅದಕ್ಕೆ ಆಸ್ತಿ ಪತ್ರ ನೇರ್ದಾಕ್ಬಿಟ್ಟಲ್ಲಪ್ಪ ನಿಮ್ ಬಾಯಿ ಮುಣಾಕೋರೆ. ಆಸ್ತಿ ಅಂತ ಯಾಕೆ ಇದ್ ಮಾಡಿಲ್ಲ? ನಿನ್ಗೋಸ್ಕರ ಆಸ್ತಿ ಎಲ್ಲ ಸಂಪಾದನೆ ಮಾಡಿ ಆ ಟ್ರಂಕ್ ಅಲ್ಲಿ ಇಟ್ಟಿಲ್ಲ. ನಾನ್ ಸಾಯ್ಬೇಕಾರೆ ಒದ್ಕೊಂಡ ಕುದಿದೊಂಡ್ ಮಾಡಿಕೊಂಡೆ ಮನಿಕಂದನ ಎಲ್ಲ ನಿನ್ಗೆ ಆಗಲ್ಲ. ಅಂದ್ರೆ ಈ ಟ್ರಂಕ್ ಅಲ್ಲಿರೋ ಆಸ್ತಿ ಎಲ್ಲ ನನ್ಗೇನಾ? ನಮಸ್ತೆ ಸರ್, ನನ್ನ ಹೆಸರು ಒಬ್ಬ ಅಂತ. ಸ್ಕ್ರಿಪ್ಟ್ ಅಲ್ಲಿ ಒಬ್ಬ ಅಂತ ಇತ್ತು, ಅದಕ್ಕೆ ಅದನ್ನೇ ಹಾಕೊಂಡಿದ್ದೀನಿ. ಅಲ್ಲ ಅಪ್ಪ ಯಾರು ನೀವು? ದೊರೆ ಅವ್ರಿಗೆ ಬೇಕಾಗಿತ್ತು. ಅಯ್ಯೋ, ದೊರೆಯವ್ರು ಇಲ್ಲಿ ಬಾಯಲ್ಲಿ ನೊರೆ ಬರೋ ತರ ಬಿದ್ದವ್ರು ನೋಡಿ. ಅದು ಏನಂದ್ರೆ 1985ರಲ್ಲಿ ನಮ್ಮ ಆಶ್ರಮಕ್ಕೆ ವಾಶ್ರೂಮ್ ಕಟ್ಟಿಸ್ಕೊಡ್ತೀನಿ, 50 ಲಕ್ಷ ರೂಪಾಯಿ ದೇಣಿಗೆ ಕೊಡ್ತೀನಿ ಅಂತ ಹೇಳಿದ್ರು. 50 ಲಕ್ಷ ರೂಪಾಯಿ ವಾಶ್ರೂಮ್ಗೆ? ಯಾವನಾರ 50 ಲಕ್ಷ ಕೊಡ್ತಾನೆ ರೀ ವಾಶ್ರೂಮ್ಗೆ? ಅದು ಅಂತಿಂತ ವಾಶ್ರೂಮ್ ಅಲ್ಲ. ಮತ್ತೆ ನೀವ್ ಎಲ್ಲಿದ್ರು ವಾಶ್ರೂಮ್ ಅಂತ ಕರೆದ್ರೆ ಸಾಕು, ಅದೇ ಬಂದ್ಬಿಡುತ್ತೆ. ಬರೀ ಅಷ್ಟೇ ಅಲ್ಲ, ನೀವು ಒಳಗ್ ಹೋದ್ರೆ ಸಾಕು, ಅದೇ ತೊಳೆದು ನೀರ್ ಹಾಕಿ ಕಳಿಸ್ಬಿಡುತ್ತೆ. ಈ ವಿಷಯನ ನಾವಿಬ್ರು 1985ರಲ್ಲಿ ಅವ್ರು ಕೋಮಾಕ್ ಹೋಗಿದ್ರಲ್ಲ, ನಾನು ಅದೇ ಟೈಮ್ಗೆ ಕೋಮಾಕ್ ಹೋಗಿದ್ದೆ, ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಏಯ್, ಯಾವ ದುಡ್ಡು ಕೊಡಕ್ಕಿಲ್ಲ, ಏನು ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಕತ್ತೋಗಲಿ. ಕೊಟ್ ಕಳಿಸ್ಲ ಮಗ? ನನ್ನ ಹತ್ರ ಇಲ್ಲ ಕಣಪ್ಪ. ಇಲ್ಲ ಅಂದ್ರೆ ಟ್ರಂಕ್ ಎತ್ಕೊ ಹೋಗಪ್ಪ. ನಿಂತ್ಕೊಳ್ಳಿ, ಇವತ್ತ ಸಿಕ್ಕಿ 1,00,00,000 ರೂಪಾಯಿ ಟ್ರಂಕ್ ಕೊಡಕ್ಕಾಗತ್ತಾ?
ನನ್ನ ಹತ್ರ ಕೊಡ್ತೀನಿ ಇರು. ಮತ್ ಕಾಸಿಲ್ಲ ಅಂದೆ. ಈ ಜೋಬಲ್ಲಿ ಇಲ್ಲ ಅಂದೆ, ಈ ಜೋಬಲ್ಲಿ ಇಲ್ಲ ಅನ್ನ ಕೊಡ್ತೀನಿ. ತಗೊಳ. ಬರ್ತೀನಿ ದೊರೆಗಳೇ. ಹೋಗ್ ಬಂದ್. ನಡಿ ನಡಿಯಪ್ಪ. ಅಪ್ಪ 50 ಲಕ್ಷ ಕೊಟ್ಟಿನಿ, ನಾನು ಈಗ ಟ್ರಂಕ್ ಹೊಡೆದೇ ಹೊಡಿತೀನಿ. ಏನ್ ಮಾತಾಡ್ತಾ ಇದ್ದಿಲ್ಲ? ಏನು ನೀನ್ ಮದ್ವೆ ಆದ್ಮೇಲೆ ನಿನ್ ಆಸ್ತಿ ನಿನಗ್ ಸೇರ್ಬೇಕು ಅಂತ ವಿಲ್ ಬರ್ದಿಟ್ಟಿದ್ದೀನಿ. ನನ್ ಮದ್ವೆ ಆಗಿಲ್ಲ ಕಣಲೆ. ಹಾಗಾದ್ರೆ ನಿನಗ್ ಸೇರಿಲ್ಲ ಬಿಡಲ್ಲ. ಯಾರು ಹೇಳ್ತಾರು? ನನ್ನ ಮದ್ವೆ ಆಗದೆ, ನನ್ನ ಹೆಂಡತಿ ಬಸ್ರಿ ತವ್ರ ಮನೆಗೆ ಹೋಗೋಳೆ. ನಾನ್ ನೋಡ್ಬೇಕು ಕರ್ಸು. ಏನ್ ಹೂ ಪಡ್ತಲಿ. ಹಲೋ ಹಲೋ ಅಂದಂಗೆ ಡೈರೆಕ್ಷನ್ ಟೀಮ್ ಹತ್ರ ಹೋಗಿ ನನಗೆ ಡೈಲಾಗ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ರಲ್ಲ. ಹೌದು. ಇಲ್ಲ 4 ಡೈಲಾಗ್ ಬಂದು ಹೇಳ್ತೀರಾ? ಬರ್ತೀನಿ. ಬಂದು ಹೇಳ್ಬೇಕು ಅಂದ್ರೆ ನೀವು ಹೊಟ್ಟೆ ಬರ್ಸ್ಕೋಬೇಕು. ಏನಂದ್ರೆ ಅಂದ್ರೆ ಬಸ್ರಿಯಾಗಿ ಆಕ್ಟ್ ಮಾಡ್ಬೇಕು ಅಂದೆ. ಈಗ್ಲೇ ಬಂದೆ. ಓ ಅಯ್ಯಯ್ಯೋ. ಬಾ ಅಪ್ಪ ನೋಡಪ್ಪ, ಇವಳೆ ಅಮೃತ. 9 ಸರಿ ಹೋರಾಟ ಮಾಡ್ದವ್ನು ಏನು ಮಾಡಕ್ ಆಗ್ಲಿಲ್ಲ. ಹೋದ್ ವಾರ ಹೋರಾಟ ಮಾಡಿ ಗೆದ್ದಿ ಈ ಮಗುಗೆ ಅಪ್ಪ ಆಗ್ಬಿಟ್ಟಿವ್ನಿ. ಗೊತ್ತಾಯ್ತು ಬಿಡಪ್ಪ. ಸರಿ ಈಗ ನೋಡ್ದ. ಸರಿ ಟ್ರಂಕ್ ಹೊಡಿತೀನಿ ಈಗ ನಾನು. ಏನ್ ಮಾತಾಡ್ತಾ ಇದ್ದಿಲ್ಲ ಮಗ? ಇನ್ನು ಏನ್ ಹೇಳ್ದದು? ಮಗ ಹುಟ್ಮೇಲೆ ಆಸ್ತಿ ಸೇರ್ಬೇಕು ಅಂತ ವಿಲ್ ಬರ್ದಿಟ್ಟಿದ್ದೀನಿ. ಅಷ್ಟ ತಾನೇ? ಮಗ ಹುಟ್ಟಿದ್ಮೇಲೆ ನನ್ಗೆ ಆಸ್ತಿ ಸೇರುತ್ತೆ. ಹೌದು. ಬಾರೇನೆ, ಬಾ. ಅಪ್ಪ ಮಗು ಅಂದಲ್ಲ ನೋಡು, ಮಗ ಹುಡ್ತು. ನಡಿ ಆಸ್ತಿ ಟ್ರಂಕ್ ಓಪನ್ ಮಾಡಿದಪ್ಪ. ಏನ್ ಮಾತಾಡ್ತಾ ಇದ್ದಿಲ್ಲ ಮಗ? ಇನ್ನು ಏನೋ ನಿಂತು. ಈ ಮಗ SLC ಆದ್ಮೇಲೆ ಆಸ್ತಿ ಸೇರ್ಬೇಕಂತ ವಿಲ್ ಬರ್ದಿಟ್ಟಿದ್ದೀನಿ. ಮಗನ ಎಷ್ಟು ಬಿಲ್ ಬರ್ತಿದ್ದೋ? SLC ಆಗಿರ್ಬೇಕಾ? ಹೌದು. ಅಷ್ಟೇ ತಾನೆ? ಕೊಡು, ಓದಿಸ್ಬಾರ್ದ? ನೋಡಿ ಆಲೆ ಸೆಕೆಂಡ್ ಪಿಯುನೇ ಓದ್ಬಿಟ್ಟ ನಿನ್ ಮಗ. ಈಗ ಹೋಗಿ ನಾನು ಅದನ್ನು ಹೊಡಿಬೋದಲ್ವಾ? ಏನ್ ಮಾತಾಡ್ತಾ ಇದ್ದಿಲ್ಲ? ನನ್ ಮಗನ ನಿಂತು. ಇವಂಗೆ ಮದ್ವೆ ಆದ್ಮೇಲೆ ಆಸ್ತಿ ಸೇರ್ಬೇಕಂತ ವಿಲ್ ಬರ್ದಿಟ್ಟಿದ್ದೀನಿ. ನನ್ಗೂ ಸುಸ್ತು. ಎಷ್ಟು ಕಿಟ್ಟಲ್ಲಿದೆ? ಯಾವುದೇ ಇಲ್ಲ ಕಣ. ಮತ್ ಬಾಯ್ತ್ರಲ್ಲ ಎಂಟ್ರಿ ಕೊಡಿಸ್ತೀನಿ. ಅಯ್ಯೋ ಯಾವ್ದು ನೀವಿಬ್ರು ಗಂಡ ಹೆಂಡ್ತಿ ಆಗೋದ್ರಿ. ಅಪ್ಪ ಇವರು ಮದ್ವೆ ಆದ್ರಪ್ಪ. ನೋಡಪ್ಪ ಅವ್ನ್ ಮದ್ವೆ ಆದ ನನ್ ಮೊಮ್ಮಗ. ಒಳ್ಳೆ ಜೋಡಿ. ನೋಡಿತಾನೆ. ನಡಿ ಟಂಕ್ ಓಪನ್ ಏನ್ ಮಾತಾಡ್ತಾ ಇದ್ದಿಲ್ಲ? ನನ್ ಮಗ್ನೆ ಇನ್ನೇನು ಅವ್ರಿಗೆ ಮಗು ಹುಟ್ಟಿದ್ಮೇಲೆ ಆಸ್ತಿ ಸೇರ್ಬೇಕಂತ ವಿಲ್ ಬರ್ದಿಟ್ಟಿದ್ದೀನಿ ಕಣ. ಮಗು ಹುಡ್ಬೇಕಾ? ಅಷ್ಟೇ ತಾನೆ? ಬರಲಿ ಮಗು ಮಾಡ್ಕೊ ಬರದ. ಹಿಡ್ಕೊ ನಿನ್ ಮಗುನ ತಗೊಂಡಿ. ನನ್ಗೂ ಅಂತ ಅಪ್ಪ ಇವಳಿಗೂ ಮಗು ಆಗೋಯ್ತು ಕಣಪ್ಪ. ನೋಡ್ದ? ಈಗ ಹೋಗಿ ಟ್ರಂಕ್ ಓಪನ್ ಮಾಡ್ತೀನಿ. ಏನ್ ಮಾತಾಡ್ತಾ ಇದ್ದಿಲ್ಲ? ಮಾಡ್ಬಿಟ್ಟು ಆಯ್ತಾಯ್ತು. ತಂದು ಕೊಡೇನ. ಮಿರ್ಚಲ್ಲಿ ಬಾಂಬ್ ತೊಡೆದ್ಬಿಟ್ಟೆ. ನಿಜ ಹಾಕ್ಬಿಟ್ಟು ಏನ್ರ ಇದೆ ಮಗ ಸಾಕಾಯ್ತದ. 500 ರೂಪಾಯಿ ನೋಟು. ಆಸ್ತಿ ಪತ್ರ ಮಾಡಿದ್ರೆ ಮಳೆ ನೀರ್ ಬಂದು ಎಲ್ಲ ಕೂಟಿ ಹಿಡಿತದೆ ಅಂದ್ಬಿಟ್ಟೆ ಎಲ್ಲಾನು ಕ್ಯಾಶ್ ಮಾಡಿ ಇಟ್ಟಿದ್ದೀನಿ. ಅಯ್ಯೋ ಕಿತ್ತೋದ್ ನನ್ ಮಗ್ನೆ. ನೀನ್ ಕ್ಯಾಶ್ ಮಾಡಿಟ್ಟಿದಿ, ಆದ್ರೆ ಅವ್ರು ಈ ನೋಟ ಬ್ಯಾನ್ ಮಾಡಿಟ್ಟವ್ರ ಕರಪ್ಪ. ತಡಿ ಸತ್ತೋಯ್ತೀನಿ. ನಿಜವಾಗ್ಲೂ ನಮ್ಮ ಪ್ರಪಂಚಕ್ಕೆ ಈ ತರ ಒಬ್ರು ತಂದೆ ಬೇಕು ಸಾರ್. ಯಾರು? ನಾನೇ. ಯಾರು? ಅದೇ ನಾನು. ಓ ಸರೋಜಾ. ಈಗ ಸರ್ಟ್ ಹಾಕ ಬಂದಿದ್ದೆ. ಹೌದಾ? ಎಲ್ಲ ಮನೆಲ್ಲ ಇಟ್ಟು ಬಂದಿದ್ದೀನಿ, ಆಮೇಲೆ ಹೇಳ್ತೀನಿ. ಅಲ್ಲಿ ಶ್ರುತಿ ಮೇಡಮ್ ಇದಾರಲ್ಲ, ಅವ್ರನ್ನ ಕಮೆಂಟ್ಸ್ ಕೇಳು. ಶ್ರುತಿ ಮೇಡಮ್, ಇದು ನಾವು ಮಾಡುದಲ್ಲ ಅದ್ರ ಬಗ್ಗೆ 1-2 ಒಳ್ಳೆ ಮಾತು ಹೇಳಿ. ಚಂದ್ರಪ್ರಭಾ,
ನಿಜಕ್ಕೂನು ನಿನಗೆ ಯಾರು ಯಾರು ಅಂತ ಗೊತ್ತಾಗ್ತಾ ಇಲ್ಲಲ್ವಾ? ಅಲ್ಲಿ ಗೊಬ್ರಾನು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ನಮ್ ಪಾಂಡೆ ನೋಡಿದ್ರೆ ಏನಂತ ಇದೆ? ಸರೋಜಾ ಅಂತ ಇದೆಯಲ್ವಾ? ಹೌದು ಮೇಡಮ್. ಪಾಂಡೆ ಒಂದ್ ಸ್ವಲ್ಪ ಹಂಗೆ ಮುಂದಕ್ ಬಾ, ಅಥವಾ ಹಿಂದಕ್ ಹೋಗು. ಅಲ್ಲಿ ಪಕ್ಕದಲ್ಲಿರೋದು ಯಾರು? ಅವರು ನಮ್ ಹುಡ್ಗಿ. ಎಂತ ಬಲ್ ಮುದ್ಕ ಇವನು. ಅಯ್ಯೋ ದೇವ್ರೆ. ಚಂದ್ರಪ್ರಭಾ, ಮೇಡಮ್ ಮೊದಲನೇ ಬಾರಿಗೆ ನಿನ್ನ ವಯಸ್ಸಿಗೆ ತಕ್ಕದಾದಂತ ಒಂದು ಪಾತ್ರ ಮಾಡಿದ್ಯಾ. ನಮಗ್ ನೋಡಕ್ ತುಂಬಾನೇ ಖುಷಿ ಆಯ್ತು ಚಂದ್ರಪ್ರಭಾ. ವಿತೌಟ್ ಮೇಕಪ್ ಬಂದಿದ್ದೀನಿ. ಏಯ್, ಖುಷಿ ಆಯ್ತು. ಒಂದ್ ಚಪ್ಪಲಿ ಹೊಡಿಸ್ಕೊತಾ ಇದೀಯಾ? ವಯಸ್ಸಿಗೆ ತಕ್ಕನಾದಂತ ಪಾತ್ರ ಅಂತ ಹೇಳಿದ್ರೆ ಅರ್ಥ ಆಗ್ಲಿಲ್ವೇ? ಅರ್ಥ ಆಯ್ತು ಮೇಡಮ್. ಇದು ಟೋಪಿ ಇದಂಗ್ ಕಿವಿ ಸೇರ್ಸಿ ಹಾಕ್ಬಿಟ್ಟಿದ್ರ. ನೀವ್ ಯಾವ್ದೇ ಪಾತ್ರ ಕೊಟ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಿ. ಈ ಪಾತ್ರವನ್ನು ಕೂಡ ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಈ ತರ ಸಾಕಷ್ಟು ಕತೆಗಳನ್ನ ಕೇಳಿದೀವಿ ನಾವು. ಆ ತರದ್ದು ಒಂದು ಸ್ಕಿಟ್ ನ ಇವತ್ತು ಈ ವೇದಿಕೆ ಮೇಲೆ ತಗೊಂಡ್ ಬಂದ್ರಿ. ಅಪ್ಪ ಮಗನಾಗಿ ನೀವಿಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಚಂದ್ರಪ್ರಭಾ ಅಂಡ್ ಗೊಬ್ರಾ, ನೀವಿಬ್ರುನು ಈ ತರದ ಒಬ್ಬ ಗ್ಲಾಮರ್ ಡಾಕ್ಟರ್ನೇ ನೋಡಿರ್ಲಿಲ್ಲಪ್ಪ ನಾನು. ವಾಟ್ ಎ ಗ್ಲಾಮರ್ ಡಾಕ್ಟರ್ ಇದು. ಡಾಕ್ಟರ್ ಏರ್ ಹೋಸ್ಟೆಸ್ ಅಂತ ಡೌಟ್ ಆಗ್ತಾ ಇದೆ ಅಲ್ವಾ? ಅಲ್ವಾ? ಕೋಟ್ ಮಾತ್ರ ಮಾಡರ್ನ್ ಡಾಕ್ಟರ್ ಇವಳು. ಮಾಡರ್ನ್ ಡಾಕ್ಟರ್. ಈ ತರ ಡಾಕ್ಟರ್ ಇದ್ರೆ ದಿನ ಪೇಷಂಟ್ ಆಗ್ತಾ ಇದ್ರು. ನಿವಿ, ನಿನ್ ಎಂಟ್ರಿ ಚೆನ್ನಾಗಿತ್ತು, ನಿನ್ ಡ್ಯಾನ್ಸ್ ಚೆನ್ನಾಗಿತ್ತು, ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸಾಧು ಸರ್. ಅಮೃತ ಲುಕಿಂಗ್ ಸೂಪರ್. ಥ್ಯಾಂಕ್ ಯು ಸರ್. ಯಥಾ ಪ್ರಕಾರ ನಮ್ಮ ಗೊಬ್ಬರ ಅವ್ರ ಕ್ಯಾರೆಕ್ಟರ್ ನಿಂತ ಸಖತ್ತಾಗಿ ಮಾಡಿದ್ರು. ಥ್ಯಾಂಕ್ ಯು ಸರ್. ಬಸ್ಸು ಯಾವಾಗ ಬಂದ್ರು ತಿಂದಾಕ್ತಾರೆ. ಈ ನಡುವೆ ನನಗೆ ತುಂಬಾ ಇಷ್ಟ ಆಗ್ತಾ ಇರೋ ಒಂದು ಕ್ಯಾರೆಕ್ಟರ್ ಅಥವಾ ಒಂದು ಆರ್ಟಿಸ್ಟ್ ಅಂದ್ರೆ ಬಸ್ಸು. ಏನ್ ಕೊಟ್ರು, ಎಷ್ಟು ನೀಟಾಗಿ, ಎಷ್ಟು ಅಚ್ಚುಕಟ್ಟಾಗಿ. ನಿಜವಲ್ಲ ಬಸ್ಸು ಸೂಪರ್. ಬಸ ನನಗೋಸ್ಕರ ನಮ್ಮ ಕೈ ಜೊತೆ ಜೋಡಿಸ್ತೇ ಹೋದ್ರೆ ಅದು ಗೋಲ್ಡ್ ಆಗತ್ತಾ? ಎಂತ ಈ ತರ ಏನೂ ಆಗಲ್ಲ. ನಿಜ ಸರ್. ಅದು ತುಕ್ಕಿಡಿದ ಕಬ್ಬಣ ಆಗ್ಬಿಡುತ್ತೆ. ಹೊಡ್ರಿ ಕೈ. ಗೋಲ್ಡನ್ ಗಿಲ್ಗಿಲೆ. ಹೊಡೆದಲ್ಲಪ್ಪ. ಈ ಸ್ಕಿಟ್ ನ ಕಂಪ್ಲೀಟ್ ಆಗಿ ಮೆಂಟರಿಂಗ್ ಮಾಡಿದ್ದು ಇಟ್ ಇಸ್ ಚಂದ್ರಪ್ರಭಾ. ಇಲ್ಲ ನೀವಿ ಹೇಗಿತ್ತು ಚಂದ್ರಪ್ರಭನ ಮೆಂಟಿಂಗ್? ಅರ್ಥ ಆಯ್ತು ಬಿಡು. ಬೈ ಕರೆಕ್ಟ್ ಆಗಿ ಹೇಳಿ, ಏನಾಯ್ತು? ಏನಾಗತ್ತಾ? ಓ, ನಮಗ್ ಮೆಂಟ್ರಿಂಗ್ ಮಾಡೋದಿಲ್ಲ. ಇವ್ರಿಬ್ರು ಜಾಸ್ತಿ ಜಗಳ ಮಾಡ್ಕೊತಿರ್ತಾರೆ. ಯಾರ್ಯಾರು? ಗೊಬ್ರ ಮತ್ತೆ ಚಂದ್ರಪ್ರಭಾ ಒಂದ್ ಡೈಲಾಗ್ ಹೇಳಂಗಿಲ್ಲ ಮ್ಯಾಮ್. ಅವ್ರವ್ರೇ ಜಗಳ ಮಾಡ್ಕೋತಾರೆ. ನಾವು ಕಾಯ್ತಾ ಇರ್ತೀವಿ. ಓ, ನೆಕ್ಸ್ಟ್ ನಮ್ ಲೈನ್ ಬರುತ್ತೆ, ನೆಕ್ಸ್ಟ್ ನಮ್ ಲೈನ್ ಬರುತ್ತೆ. ನಾವ್ ಇದುವರೆಗೂ ಜಗಳನೇ ಆಡಿದ ಅಣ್ಣ ತಮ್ಮಂದಿರಂಗಿದ್ದೀವಿ. ಇಲ್ಲ ಮ್ಯಾಮ್, ಜಗಳ ಏನಕ್ಕೆ ಬರುತ್ತೆ? ಕಾರಣನೇ ಇಲ್ಲ. ಚಂದ್ರಪ್ರಭಾ ಅವರಿಗೆ ಹಿಂಗೆ ತಗೋಬೇಕು ಲೈನು. ಇವಾಗ ನಾನ್ ಪಿಂಕ್ ಕಲರ್ ಡ್ರೆಸ್ ಹಾಕಿದೀನಿ ಅಂದ್ರೆ ಪಿಂಕ್ ಕಲರ್ ಡ್ರೆಸ್ ಹಾಕಿದೀನಿ ಅಂತ ಅನ್ಬೇಕು. ಪಿಂಕ್ ಡ್ರೆಸ್ ಹಾಕಿದೀನಿ ಅಂದ್ರೆ ಕಲರ್ ಸೇರ್ಸ್ಲಿಲ್ಲ ಅಂದ್ರೂ ಕೂಡ ಅವ್ರಿಗೆ ಇಲ್ಲ ಅದಾಗ್ಲೇಬೇಕು ಅಂತ. ಅವಾಗ ಗೊಬ್ಬರ ಜಗಳ ಮಾಡೋದು. ಈ ಹೆಂಗು ತಗೊಳ್ಳೋ ಒಂದ್ ವರ್ಡ್ ಯೂಸ್ ಮಾಡ್ತಾರೆ, ಅದು ಬ್ಯಾಡ್ ವರ್ಡ್. ಮುಂದಿದೆ ಏ ಮುಂದಿದೆ ತಗೋ ಮುಂದಿದೆ, ಈ ಮುಂದಿದೆ ತಗೋ ಮುಂದೆ, ಆತರ ಹೇಳ್ತಾನೆ ಇರ್ತಾರೆ ಮ್ಯಾಮ್. ಹಂಗಂದ್ರೆ ಏನು ಅಂತ ಗೊತ್ತಾ ನಿಂಗೆ? ನಿಜವಾಗ್ಲು ಬೈಗುಳಗಳು ಎಷ್ಟು ಮುದ್ದಾಗಿ ಕೇಳ್ತವೆ ಹೇಳಿ ಬಾಯಿಲಿ. ಮುಂದಿದೆ ಹೇಳಿ. ಚಂದ್ರಪ್ರಭಾ, ನಿನ್ನ ಬಗ್ಗೆ ಇಡೀ ಸೆಟ್ ಅಲ್ಲಿ ಒಬ್ರು ಪಾಸಿಟಿವ್ ಆಗಿ ಹೇಳ್ತಾ ಇಲ್ವಲ್ಲ, ಯಾಕೆ? ಏನೋ ಮುಂಚೆ ಮಾತಾಡ್ಕೊಂಡವ್ರೆ. ಇಲ್ಲ, ಪಾಸಿಟಿವ್ ಇದೆ ನಮ್ ಚಾನಲ್. ಅಲ್ಲಿರೋರು ಎಲ್ಲರನ್ನು ಕೇಳೋಣ. ಎಲ್ಲ ಪಾಸಿಟಿವ್, ಶುಗರ್ ಪಾಸಿಟಿವ್, BP ಪಾಸಿಟಿವ್, ಎಲ್ಲ ಪಾಸಿಟಿವ್. ಆಕ್ಚುಲಿ ಅಮೃತ ಅಂಡ್ ನಿಮ್ಮಿಬ್ರಿಗೂ ನಾವೇ ಒಂದು ಟೆಸ್ಟ್ ಮಾಡ್ಬಿಡ್ತೀವಿ. ಚಂದ್ರಪ್ರಭಾ ಸೆಂಟರ್ಗೆ ಬನ್ನಿ, ಅವರಿಬ್ಬರು ಮಧ್ಯ. ನಾನು ಆಗ್ಲೇ ಹೇಳ್ದೆ ಇಡೀ ಸೆಟ್ಟೆ ಚಂದ್ರಪ್ರಭನ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾ ಇದೆ ಅಂತ. ಆ ನೊಂದು ಆತ್ಮಕ್ಕೆ ಸ್ವಲ್ಪ ಖುಷಿ ಕೊಡೋಣ. ಒಬ್ಬೊಬ್ಬರೇ ಪಾಸಿಟಿವ್ ಆಗಿ ಒಂದು ಅವನ ಬಗ್ಗೆ ಹೇಳ್ತಾ ಹೋಗ್ತಾ ಇರಿ. ಒಂದ್ ಸೌಂಡ್ ಬರುತ್ತೆ, ಆ ಸೌಂಡ್ ಬಂದಿದ ತಕ್ಷಣ ನೆಗೆಟಿವ್ ಆಗಿ ಹೇಳಕ್ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಯಾರು ಶುರು ಮಾಡ್ತೀರಾ? ನೀನೇ ಸ್ಟಾರ್ಟ್ ಮಾಡಿ. ರೆಡಿ? ನಮ್ ಚಂದ್ರಪ್ರಭಾ ಚಿರ ಯುವಕ. ನಮ್ ಚಂದ್ರಪ್ರಭಾ ಅಂದಗಾರ. ನಮ್ ಚಂದ್ರಪ್ರಭಾ ಅದೃಷ್ಟವಂತ. ನಮ್ ಚಂದ್ರಪ್ರಭಾ ರಸಿಕ.
ನನ್ ಚಂದ್ರಪ್ರಭಾ ಹನ್ನನ್ ಮುದ್ಕ. ನಮ್ ಚಂದ್ರಪ್ರಭಾ ಯಾವಾಗ್ಲೂ ಬಾಂಬ್ ಬಿಡ್ತಾನೆ. ನಮ್ ಚಂದ್ರಪ್ರಭಾ ದೊಡ್ಡ ದುರಂತ. ನಮ್ ಚಂದ್ರಪ್ರಭಾ ದೊಡ್ಡ ಜೊಲ್ಬುರ್ಕ. ದೇವ್ರೆ, ನಮ್ ಚಂದ್ರಪ್ರಭಾ ನಡಿಗೆ ಹಂಸ ನಡಿಗೆ. ನಮ್ ಚಂದ್ರಪ್ರಭಾ ಧ್ವನಿ ಕೇಳ್ತಾ ಇದ್ರೆ ನಮ್ ಮನ್ಸೆಲ್ಲ ಡಿಶ್ಯೂ ಮಣ್ಣು. ಅಯ್ಯೋ ಸುಮ್ಮನಂತೆ. ನಮ್ ಚಂದ್ರಪ್ರಭಾ ಸುರಸುಂದರ ಅಂಗ. ಡಬ್ಬ ನನ್ ಮಗ ಚಂದ್ರಪ್ರಭಾ. ಕೊಚ್ಚೆ ನನ್ ಮಗ. ಹಲ್ಪುರ್ಕ ಯಾವಾಗ್ಲೂ ಗಲೀಜಿರುತ್ತೆ. ಅಲ್ಲಿಂದ ಅಲ್ಲಿ ಇಲ್ಲೇ ಇರೋದು. ಹಲ್ಕಟ್ ನನ್ ಮಗ. ಹುಚ್ಚ ನನ್ ಮಗ. ಕಮಿಂಗ. ಕಮಂಗಿ. ಕಮಂಗಿ. ಮಿಣಿಂಗ ಮಗ ತಲೆ ಕೆಟ್ಟಿರೋ ನನ್ ಮಗ. ದೇವರ್ಸಿ. ದೇವರ್ಸಿ. ವಿಘ್ನಾಸಿ. ಬದ್ನೆಕಾಯಿ. ಲೋಫರ್. ಹಂದಿ ಬಸ್ರಿ ಹಂದಿ. ಮಕ್ಕ ಒಳ್ಳೆ ಹಂದಿ. ಹಂದಿ ಇದ್ದಂಗಿದೆ. ಅಲ್ಲ ಅದಿದ್ದಂಗದೆ ಅಂತಾರೆ. ಹಂದಿ ಇದ್ದಂಗಿದೆ. ಗಲೀಜ್ ನನ್ ಮಗ. ಹುಡುಗಿರ್ ಬೈತಾ ಆದ್ರೆ ಒಂಥರ ಮುಂದಿದೆ ಕೈ ಬಿಡು. ಅಲ್ಲಿಗೆ ಈ ಒಂದು ಹೊಗಳಿಕೆಯ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗಿದೆ. ಹೆಂಗ ಅನಿಸ್ತು ಚಂದ್ರ? ಅಣ್ಣ ಏನ್ ಮಾಡೋ ಒಟ್ನ ಹುಡುಗಿರು ಬೋದ್ರು ಖುಷಿ ಆಯ್ತದೆ, ಹೋದ್ರು ಖುಷಿ ಆಯ್ತದೆ. ಹುಡುಗಿರು ಹೋದ್ರು ಬೋದ್ರು ಬೇಡ, ನಾವು ಸ್ವಲ್ಪ ಟ್ವಿಸ್ಟ್ ಮಾಡೋಣ. ಗಂಡ್ ಮಕ್ಳು ಟ್ರೈ ಮಾಡೋಣ. ಅದ್ರಲ್ಲಿ ಗೊಬ್ಬರನ್ನ ನೀನ್ ಇಷ್ಟ ಬಂದಂಗೆ ಏ ಅವನೊಂಥರ ಇಚ್ಚಿಗಿಲಿಗಿಲಿ ಗೋಲ್ಡನ್ ಬಜಾರ್ ಇದ್ದಂಗೆ. ನೀನೊಂಥರ ಸ್ಕಿಟ್ಟಿನ ಸ್ಫೂರ್ತಿ ಇದ್ದಂಗೆ. ನೀನೊಂಥರ ತಗಡ ನನ್ನ ಮಗ ಇದ್ದಂಗೆ. ನೀನೊಂಥರ ಬಾಟ್ಲು ಬೋರ್ ಇದ್ದಂಗೆ. ಕಿತ್ತೋದ್ ನನ್ ಮಗನೇ. ಮಕ ನೋಡ ಎಲ್ಲ ನೆನ್ಕ ಕೂತವೆ. ಅದು ಏನಿಗೆ ಎಲ್ಲ ಮಕ ನೋಡೋಣ, ಹೆಂಗಿದ್ದದು ನೋಡೋಣ. ಒಳ್ಳೆ ಸೊಕ್ ಬರ್ದೇ ಇರೋ ಅಂತ ಬಂದ್ ಕುಂತದೆ. ಮಕ ಬಂದ ಮಕ ತಕೊಂಡ ನನ್ನ ಮಕ್ಕದ ಹತ್ರಕ್ಕೆ. ಹೇಳಿ ಇತ್ತ ನಮ್ಗೆ ಮಾತ್ ಕಿತ್ತಾಡ್ತೀವಿ. ಎದುರುಗಡೆ ಬಂದ್ಯ. ಹೋಗೋ ದರ್ಬೇಸಿ ನಮ್ಗನೆ. ಅಣ್ಣ ನೀನೊಂಥರ ಬೇವರ್ಸಿ ಅಲ್ಲ ಅಣ್ಣ. ದೇವ್ರು ಕಣ್ಣ. ಆಗ ತೊಳೆದು ಕಾಲು ನೀರು ಕುಡಿಬೇಕು. ನೀರು ಕುಡಿಬೇಕು. ನೀರಂತೆ ನೀರು ಕರೆಕ್ಟ್ ಆಗಿ ಸ್ನಾನ ಮಾಡು. ನೀರ್ ಹಾಕೋದು ಕಾಲ್ ನೋಡಿ. ಹೊಗಳ್ಬೇಕು ಅಣ್ಣ. ದೇವ್ರು ಕಣ್ಣ. ಒಂದ್ ನಿಮಿಷ ಬಂಡ್ರಪ್ಪ. ನಿಜವಾಗಿ ಇದು ಒಬ್ಬ ಆರ್ಟಿಸ್ಟ್ಗೆ ಮೆಂಟರ್ಗೆ ಇರಬೇಕಾದಂತ ಗುಣ. ಬನ್ನಿ ಗೊಬ್ಬರ ಒಂದು ಜೋರಾದ ಚಪ್ಪಾಳೆ. ಈ ಒಂದು ಸ್ಕಿಟ್ ಅನ್ನ ಮೆಂಟರಿಂಗ್ ಮಾಡಿದ ಬೇರೆ ಯಾರಲ್ಲ, ಗೊಬ್ಬರಗಾಲ ಹಗಲು ರಾತ್ರಿ ಕಷ್ಟಪಟ್ಟು ಬೆವರು ಸುರಿಸಿ ಮೆಂಟರಿಂಗ್ ಮಾಡಿದಾನೆ. ಆ ಒಂದು ಮೆಂಟರಿಂಗ್ ವಿಡಿಯೋ ನಮ್ಮಲ್ಲೇ ಮೊದಲು ಸಿಕ್ಕಿದೆ. ಅದನ್ನ ನೋಡಕ್ ಇಷ್ಟಪಡ್ತೀರಾ? ಎಲ್ಲರೂ ಇಷ್ಟಪಡ್ತೀರಾ? ನಮ್ಮಲ್ಲೇ ಮೊದಲು ವಿಡಿಯೋ ಪ್ಲೀಸ್. ನಾನು ಆ ಕಡೆ ಹೋಗ್ತೀನಿ. ಏನದು? ಇದ್ಯಾರು? ಅಮೃತ. ಅಯ್ಯೋ ಅದು ಅಪ್ಪ ಮಲಗಿರ್ತಾರಲ್ಲ ಅದು ಮೇಡಮ್, ಇದು ಮಧ್ಯಾಹ್ನ ಊಟ ಆಯ್ತು. ನಾನು ಸುಮ್ನೆ ತಲೆನೋಯ್ತಿತ್ತು, ಮಲಗಿದ್ದೆ ಮೇಡಮ್. ಇವ್ರು ನಾನ್ ಮಲಗಿದ್ದೀನಿ ಅನ್ಬಿಟ್ಟಿ ಮಾಮೂಲಿ ಕೈ ಹಿಡ್ಕೊಂಡೆ ಏನ್ ಮಾತಾಡ್ಕ ಕುಂತವ್ರೆ ಮೇಡಮ್ ಇವ್ರು. ನೀನೇನ್ ಮಾಡ್ತಿದ್ದೆ? ಮಾಡ್ತಿದ್ರು. ಅಲ್ಲ ಮೇಡಮ್, ನಾನು ಹೇಳ್ದೆ ಅಮೃತ್ ಅವ್ರಿಗೆ, ಹೋಗಮ್ಮ ನೀನ್ ನನ್ನ ಪಾರ್ಟ್ನರ್ ಅಲ್ಲ, ಅವ್ನ್ ಪಾರ್ಟ್ನರ್ ಅದೇ. ಗೊಬ್ಬರ ಹೋದ್ವಾರ ಹೋರಾಟದಲ್ಲಿ ನೀನ್ ಗೆದ್ದಿರೋದು, ನೀನು ಮೆಂಟ್ರಿಂಗ್ ಮಾಡ್ಬೇಕು ನನ್ಗೆ ಅಂದ. ಸರಿ ಆಯ್ತು ಅಂತ ಕೈ ಹಿಡ್ಕೊಂಡ್ ಕೆನ್ನೆ ಹಿಂಗೆ ನೋಡಿ ಮೆಂಟ್ರಿಂಗ್ ಮಾಡ್ತಿರಲಿಲ್ಲ ಮೇಡಮ್. ಈ ಸ್ಕಿಟ್ ಅಲ್ಲಿ ಆತರ ಡೈಲಾಗ್ ಇರ್ಲಿಲ್ವಲ್ಲ, ಅದೆಲ್ ಬಂತು? ಅದಿತ್ತು ಕಟ್ ಮಾಡಿದೆ ನಾನೇ, ಬೇಡ. ಆನ್ ಎ ಸೀರಿಯಸ್ ನೋಟ್, ಮೆಂಟ್ರಿಂಗ್ ಮಾಡು ಅಂತ ನಿನಗೆ ಒಂದು ಚಾನ್ಸ್ ಕೊಟ್ರೆ ನೀ ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ಯಾ. ಆದ ಕಾರಣದಿಂದ ಮತ್ತೆ ಚಂದ್ರಪ್ರಭನ್ನೇ ಅಮೃತನ ಮೆಂಟರ್ ಆಗಿ ಮಾಡ್ತಾ ಇದೀವಿ. ಅವಳೆ ಕೇಳಿದ್ದು ಚೆನ್ನಾಗಿ ಆಕ್ಟ್ ಮಾಡ್ಬೇಕು ಹೇಳ್ಕೊಡೋದಿತ್ತು. ಮೆಂಟರ್ ಅಂದ್ರೆ ಬರೀ ಸ್ಕಿಟ್ ಮಾತ್ರ ಹೇಳ್ಕೊಡ್ಬೇಕಾಯ್ತು. ಬಟ್ ನೀನು ಅಲ್ಲಿ ಸ್ಕಿಟ್ ಬಿಟ್ಟು ಎಲ್ಲ ಅಲ್ಲಿ ಟಿ ಬೇಡ. ಚಂದ್ರಪ್ರಭಾ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಅಣ್ಣ. ನಿನ್ನ ನಿಯತ್ತು ನಿನ್ನ ಇವತ್ತು ಕಾಪಾಡಿದೆ. ಕಂಗ್ರಾಚುಲೇಷನ್ಸ್.
ಕಂಗ್ರ್ಯಾಚುಲೇಷನ್ಸ್. ಇದನ್ನ ಹೇಳ್ತಾ ನಿಮ್ಮನ್ನೆಲ್ಲ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗಿಚ್ಚಿಗಿಲಿಗಿಲಿನಲ್ಲಿ ಎಂಟರ್ಟೈನ್ಮೆಂಟ್ ಕಾಮನ್ನೇ. ಈಗ ಅದರ ಮಧ್ಯ ಒಂದು ಮನ ಮುಟ್ಟುವಂತ ಕಥೆಯನ್ನ ನೋಡುವಂತ ಸಮಯ. ಜೀವನದಲ್ಲಿ ಎಲ್ಲವೂ ನಾವು ಅನ್ಕೊಂಡ ಹಾಗೆ ನಡಿಬೇಕು ಅಂತ ಏನೂ ಇಲ್ಲ. ಯಾಕೆ ಅಂತಂದ್ರೆ ಇದೇ ಜೀವನ. ಅದೇ ರೀತಿಯಾದ ಮನ ಮುಟ್ಟುವಂತ ಕಥೆಯನ್ನ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಶಿವು, ಮಾನ್ಸ, ಮಹಿತಾ ಹಾಗೂ ಧನ್ರಾಜ್. ಹಲೋ ಹಲೋ, ಹಾ ಸುಷ್ಮಾ ಹೇಳೆ. ಹೇಗಿದ್ಯಾ ಲಕ್ಷ್ಮಿ? ಚೆನ್ನಾಗಿದ್ದೀನಿ ಕಣೆ, ನೀ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಣೆ. ಏನ್ ಮಾಡ್ತಿದ್ದೆ? ಅದೇ ಹೇಳಿದ್ನಲ್ಲೇ ಇವತ್ ನಮ್ ಸೈಟ್ ರಿಜಿಸ್ಟ್ರೇಷನ್ ಇದೆ ಅಂತ, ಅದಕ್ಕೆ ಅಲ್ಲಿ ಹೊರಡಕ್ಕೆ ತಯಾರಾಗ್ತಿದ್ದೆ. ರಿಜಿಸ್ಟ್ರೇಷನ್ ವರ್ಗೂ ಬಂತಾ? ಹ್ಞೂ ಕಣೆ. ತುಂಬಾ ಒಳ್ಳೇದಾಯ್ತು ಕಣೆ. ಪೂಜೆಗೆ ಹೇಳ್ತೀನಿ, ಮರಿದೆ ಬಂದ್ಬಿಡೆ. ಸರಿನಮ್ಮ. ಸರಿ ಅಮ್ಮ. ಸರಿ ಕಣೆ, ನಮ್ಮ ಮನೆಯವ್ರು ಬಂದ್ರು, ನಿಂಗ್ ನಾ ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಓಕೆ ಬಾಯ್. ಲಕ್ಷ್ಮಿ, ಬಂದೆ ರೀ. ಆ ಫೈಲ್ ತಗೊಂಡಾ? ಹಾ ರೀ. ರೀ ಈಗ ಬಂದ್ರಾ? ಹಾ, ಬೇಗ ರೆಡಿ ಆಗಿ ಹೋಗೋಣ. ಸರಿ ಆಯ್ತು. ಅಮ್ಮ ಅಲ್ಲೇ ಎಲ್ಲೋ ಇರ್ಬೇಕು ರೀ. ಊಟ ಮಾಡಿದ್ರಾ? ಯಾಕೋ ಹಸಿವಿಲ್ಲ ಅಂತ ಇದ್ರು. ಅಮ್ಮ ಅಮ್ಮ. ಮಗ ಈಗ ಬಂದೇನಪ್ಪ. ಹೂನಮ್ಮ. ಕೆಲ್ಸ ಮುಗೀತಾ? ಆಯ್ತು. ಊಟ ಯಾಕೆ ಮಾಡಿಲ್ಲ? ಯಾಕೋ ಹಸಿ ಇಲ್ಲಪ್ಪ. ಯಾಕಮ್ಮ ಕೆಮ್ತಾ ಇದೆಯಾ? ಯಾಕೋ ನೆನ್ನೆಯಿಂದ ವಿಪರೀತ ಕೆಮ್ಮಪ್ಪ. ಲಕ್ಷ್ಮಿ, ಹೊರಡೋಣ. ಏನೇ ಅಮ್ಮ ಅಷ್ಟೊಂದು ಕೆಮ್ತಾ ಇದಾರೆ, ನೋಡ್ಕೊಳ್ಳೋದಲ್ವಾ? ಹ್ಞೂ ರೀ, ನೆನ್ನೆಯಿಂದ ಕೆಮ್ಮು. ಮಾತ್ರೆ ತಂದ್ಕೊಟ್ಟೆ, ತಗೋಬೇಕು ತಾನೆ. ಪ್ರತಿ ಸಲ ನಾನೇ ಕೊಡಕ್ಕಾಗತ್ತಾ? ಅಮ್ಮ ಹಾಸ್ಪಿಟ್ಲಿಗೆ ಆದ್ರೂ ಹೋಗಿ ಬರೋಣ ಬಾ. ಅಯ್ಯ, ಇಷ್ಟಕ್ಕೆಲ್ಲ ಯಾಕಪ್ಪ ಹಾಸ್ಪಿಟ್ಲು? ಇನ್ನೊಂದು ಮಾತ್ರೆ ತಗೊಂಡ್ರೆ ಸರಿ ಹೋಗತ್ತೆ ಬಿಡ. ಅಮ್ಮ ಬನ್ನಿ, ಮೊದ್ಲು ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ರೀ ಏನ್ರಿ, ರಿಜಿಸ್ಟ್ರೇಷನ್ ಇದೆ ರೀ, ಫಸ್ಟ್ ಅಲ್ಲಿಗೆ ಹೋಗಿ ಬಂದ್ಬಿಡೋಣ. ಹಾಸ್ಪಿಟ್ಲಿಗೆ ನಾಳೆ ಕರ್ಕೊಂಡು ಹೋಗೋಣ. ರಿಜಿಸ್ಟ್ರೇಷನ್ ನಾಳೆನೂ ಮಾಡಿಸ್ಬೋದು. ಫಸ್ಟ್ ಅಮ್ಮನಿಗೆ ಕೆಮ್ಮು ಕಮ್ಮಿ ಆಗ್ಲಿ. ಇರು, ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಅಲ್ಲ ರೀ ರೀ ನನ್ ಮಾತ್ ಕೇಳ್ರಿ. ಡಾಕ್ಟರ್ ಬನ್ನಿ. ಅಮ್ಮನ್ಗೆ ಏನಾಯ್ತು ಡಾಕ್ಟರ್? ನೋಡಿ, ಅವ್ರ 2 ಲಂಗ್ಸು ತುಂಬಾ ಡ್ಯಾಮೇಜ್ ಆಗಿದೆ. ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಿಲ್ಲ ಅಂದ್ರೆ ನಿಮ್ ತಾಯಿಯವರ ಜೀವಕ್ಕೆ ತುಂಬಾ ಅಪಾಯ ಇದೆ. ಡಾಕ್ಟರ್, ಆಪರೇಷನ್ಗೆ ಎಷ್ಟು ಖರ್ಚಾಗ್ಬೋದು? ಒಂದು 15ರಿಂದ 20 ಲಕ್ಷ ಖರ್ಚಾಗುತ್ತೆ. ಸರಿ ಡಾಕ್ಟರ್, ನೀವು ಆಪರೇಷನ್ ಶುರು ಮಾಡ್ಕೊಳ್ಳಿ, ನಾನು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತೀನಿ. ಸರಿ ನೋಡಿ, ನಾನು ಒಂದಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀನಿ, ಅದನ್ನ ಟೈಮ್ ಟು ಟೈಮು ಅವರಿಗೆ ಕೊಡ್ತಾ ಇರಿ. ಸರಿ ಡಾಕ್ಟರ್. ಅಮ್ಮ ಏನಂತಪ್ಪ? ಏನಿಲ್ಲಮ್ಮ, ಬಾ ಮನೆಗೆ ಹೋಗೋಣ. ಅಮ್ಮ ನಿಧಾನ. ರೀ ಬಂದ್ರಾ? ಸಂಜೆ 4:15 ರಿಜಿಸ್ಟ್ರೇಷನ್ ಆಫೀಸ್ ಕ್ಲೋಸ್ ಆಗ್ಬಿಡುತ್ತೆ ರೀ. ಬನ್ರಿ ಹೋಗ್ ಬರೋಣ. ಈ ಟ್ಯಾಬ್ಲೆಟ್ ತಗೋ, ಇನ್ಮೇಲೆ ಕರೆಕ್ಟ್ ಟೈಮ್ಗೆ ಅಮ್ಮನ್ಗೆ ಟ್ಯಾಬ್ಲೆಟ್ ಕೊಡೋದ್ ಕಲ್ಕೋ. ಸರಿ ರೀ, ಆಯ್ತು, ಹೋಗ್ ಬರೋಣ. ಫಸ್ಟ್ ಅಮ್ಮನ್ ಊಟಕ್ಕೆ ಕೊಡೆ. ಸರಿ ಆಯ್ತು. ಮಗ ಏನಂದ್ರಪ್ಪ ಡಾಕ್ಟರು? ಏನಿಲ್ಲಮ್ಮ, ಟ್ಯಾಬ್ಲೆಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತಂತೆ, ಬೇಗ ಹುಷಾರಾಗ್ತೀರಾ ಅನ್ನ. ಅದೆಲ್ಲ ಹೋಗ್ಬೇಕಂತಿದ್ರಲ್ಲ, ಹೋಗ್ಬಿಟ್ ಬನ್ನಿ. ಹೌದು ರೀ, ಹೊರಡೋಣ ಬನ್ನಿ. ಇವತ್ತು ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗೋದ್ ಬೇಡ ಕಣೆ. ಯಾಕ್ರಿ? ನಾವ್ಯಾಕೆ ಇವಾಗ್ಲೇ ಸೈಟ್ ತಗೋಬೇಕು? ಇನ್ನೊಂದ್ 2 ವರ್ಷಕ್ಕಾದ್ರೆ ಚೀಪ್ ರೇಟ್ ಅಲ್ಲೇ ನಮ್ಗೆ ಸೈಟ್ ಸಿಗುತ್ತೆ. ಇವಾಗ ತಗೊಳೋದ್ ಬೇಡ ಅನ್ಸ್ತಿದೆ. ರೀ ಏನ್ರಿ ಇದು? ಸೈಟ್ ನೋಡಿ, ಇವತ್ತು ರಿಜಿಸ್ಟ್ರೇಷನ್ ಇದೆ, ಇವತ್ ನೋಡಿದ್ರೆ ಬೇರೆ ಸೈಟ್ ನೋಡೋಣ ಅಂತ ಇದ್ದೀರಾ.
ಯಾಕ್ರಿ ಏನಾಯ್ತು? ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಡಾಕ್ಟರ್ ಏನಂದ್ರು? ಅಮ್ಮನ್ಗೆ ಲಂಗ್ಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಕಣೆ, ಆಪರೇಷನ್ ಮಾಡ್ಲೇಬೇಕು ಅಂದ್ರು. ಅದಕ್ಕೆ ಸೈಟ್ ತಗೊಳ್ಳೋ ದುಡ್ಡಲ್ಲೇ ಅಮ್ಮನ್ಗೆ ಆಪರೇಷನ್ ಮಾಡಿಸ್ಬಿಡನ್ವಾ? ಅದೇ ಅನ್ಕೊಂಡೆ, ಇವಾಗ ಏನಕ್ ಮಾತು ಉಲ್ಟಾ ಬರ್ತಿದ್ದಾರೆ ಅಂತ. ಏನ್ರಿ ಇದು? ಹಾ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯೇನ್ರಿ? ಇದೇ ಪರಿಸ್ಥಿತಿ ನಿನ್ ತಾಯಿ ಬಂದಿದ್ರೆ ಏನ್ ಮಾಡ್ತಿದ್ದೆ ನೀನು? ನನ್ ತಾಯಿ ಬಗ್ಗೆ ಯಾಕ್ರಿ ಮಾತಾಡ್ತಾ ಇದ್ದೀರಾ? ಈ ವಯಸ್ಸಲ್ಲಿ ಕೆಮ್ಮು, ಮಂಡಿ ನೋವು, ಕಾಲ್ ನೋವು ಬರೋದೆಲ್ಲ ಸಹಜನೇ. ಅದಕ್ಕೆಲ್ಲ ಯಾರಾದ್ರೂ ಲಕ್ಷ ಲಕ್ಷ ಖರ್ಚು ಮಾಡಿ ಆಪರೇಷನ್ ಮಾಡಿಸ್ತಾರ? 1-3 ದಿನ ಮಾತ್ರೆ ಕೊಟ್ರೆ ಸರಿ ಹೋಗುತ್ತೆ. ಅಷ್ಟಕ್ಕೂ ಆಪರೇಷನ್ ಮಾಡ್ಸಿದ್ರೆ ನಿಮ್ಮಮ್ಮ 100 ವರ್ಷ ಬದುಕಲ್ಲ. ಇವತ್ತೋ ನಾಳೆನೋ ಬಿದ್ದೋಗೋ ಮರ. ಲಕ್ಷ್ಮಿ, ನಾಲ್ಕೆ ಬಿಗಿ ಹಿಡಿದು ಮಾತಾಡು. ಸುಮ್ನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಕ್ ಹೋಗ್ಬೇಡ ನೀನು. ನಾನೇನಂತ ತಪ್ಪು ಮಾತಾಡ್ದೆ? ನಾನೇನ್ ನನ್ ಸ್ವಾರ್ಥಕ್ ಮಾಡ್ಕೊಂಡ? ನಮ್ ಸಂಸಾರ ಚೆನ್ನಾಗಿರ್ಬೇಕು, ನಮ್ ಮಕ್ಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ತಾನೆ. ನನ್ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೋ. ನಾನೇನ್ ಇವಾಗ ಸೈಟ್ ತಗೊಳ್ಳೋದು ಬೇಡ ಅಂತ ಹೇಳ್ತಿಲ್ಲ, ಆಪರೇಷನ್ ಮಾಡ್ಸೇ ಬಿಡ್ತೇನೆ ಅಂತಾನೂ ಹೇಳ್ತಿಲ್ಲ. ನಂಗೆ ಸ್ವಲ್ಪ ಟೈಮ್ ಕೊಡು. ಗೊತ್ತಾಯ್ತು ರೀ, ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡಿದೀನಿ, ನೀವೇನು ಅಂತ ನನಗ್ ಗೊತ್ತಿಲ್ವಾ? ಕಿರ್ಚ್ಬೇಡ, ಅಮ್ಮನ್ ಕೇಳಿಸುತ್ತೆ, ಕಿರ್ಚ್ಬೇಡ. ಕೇಳಿಸ್ಲಿ ಬಿಡ್ರಿ, ಕೇಳಿಸ್ಲಿ ಬಿಡಿ. ಇಷ್ಟಕ್ಕೆಲ್ಲ ಅವರೇ ಕಾರಣ ಅಂತ ಅವ್ರಿಗೂ ಗೊತ್ತಾಗ್ಲಿ. ನೀವು ಆಪರೇಷನ್ ಆದ್ರೂ ಮಾಡ್ಸಿ, ಸೈಟ್ ಆದ್ರೂ ತಗೊಳ್ಳಿ, ನಿಮಗ್ ಬಿಟ್ಟಿದ್ದು. ನನ್ನ ಮಾತು ಏನ್ ನಡೆಯುತ್ತೆ ಈ ಮನೆಯಲ್ಲಿ? ಎಲ್ಲ ನನ್ ಕರ್ಮ. ಮಗ, ನನ್ನನ್ನ ಕ್ಷಮಿಸ್ಬಿಡಪ್ಪ. ನನ್ನಿಂದ ನೀವಿಬ್ರು ಜಗಳಾಡಕ್ಕಾಯ್ತು. ಅಷ್ಟಕ್ಕೂ ಹೆಂಡತಿ ಹೇಳಿದ್ರಲ್ಲಿ ಏನಪ್ಪ ತಪ್ಪಿದೆ? ಮುತ್ತಿಗೆ ಅಷ್ಟೆಲ್ಲ ಖರ್ಚು ಮಾಡಿಸಿ ಆಪರೇಷನ್ ಮಾಡ್ಸೋದ್ ಯಾಕೆ ಹೇಳು? ನಾನು ಇವತ್ತಲ್ಲ ನಾಳೆ ಬಿದ್ದೋಗೋ ಮರ. ಆದ್ರೆ ನೀವು ಇನ್ನು ಬಾಯಿ ಬದುಕ್ಬೇಕಾದವಳು. ಮಗ, ನೀನು ಇಷ್ಟು ವರ್ಷ ನನ್ನ ಸಂದಾಗೆ ನೋಡ್ಕೊಂಡಿದ್ಯಾ. ನಾನಿನಂತ ಮಗನ್ ಪಡೆಯೋದಿಕ್ಕೆ ಪುಣ್ಯ ಮಾಡಿದ್ದೆ. ಇನ್ಮೇಲೆ ನಾನು ನಿನಗೆ ಯಾವತ್ತೂ ಕಷ್ಟ ಕೊಡೋಕೆ ಇಷ್ಟಪಡಲ್ಲ. ನಾನು ಈ ಮನೆ ಬಿಟ್ಟು ಎಲ್ಲಾದ್ರೂ ದೂರ ಹೊಟ್ಟೋಗ್ತೀನಿ. ಯಾವತ್ತೂ ನಿನ್ ಕೈಗೆ ಸಿಗಲ್ಲ. ನಾನು ನಿನ್ ಜೊತೆ ಇಲ್ಲ ಅಂದ್ರು ನನ್ನ ಪ್ರೀತಿ, ಆಶೀರ್ವಾದ ಎಲ್ಲ ನಿನ್ ಮೇಲೆ ಇರುತ್ತೆ. ಬರ್ತೀನಿ. ಅವ್ವ, ನೀನು ಈ ಮನೆ ಮಹಾಲಕ್ಷ್ಮಿ. ಎಲ್ಲ ಜವಾಬ್ದಾರಿನು ನೀನೇ ತಕ್ಕೊಬೇಕು. ನನ್ನಿಂದೇನಾದ್ರೂ ತಪ್ಪಿದ್ರೆ ಕ್ಷಮಿಸ್ಬಿಡು. ನನ್ ಮಗನ್ನ ಸಂದಾಗೆ ನೋಡ್ಕೋ.
ಅಮ್ಮ ಅಮ್ಮ ಬೇಗ ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗೋಣ. ಅಮ್ಮ ಲಕ್ಷ್ಮಿ ಅಮ್ಮ ಇಲ್ಲೇ ಕಾಣ್ತಾ ಇಲ್ಲ. ಅಲ್ಲೇ ಎಲ್ಲೋ ಇರ್ಬೇಕು ನೋಡ್ರಿ. ಅಲ್ಲೇ ನೋಡು ಅಂತೀಯಲ್ಲ, ಸ್ವಲ್ಪ ಹೊರಗಡೆ ಬಂದು ನೋಡ್ಬಾರ್ದಾ? ಅತ್ತೆ ಅತ್ತೆ ಎಲ್ಲಿದ್ದೀರಾ ಅತ್ತೆ? ಅಮ್ಮ ಅಮ್ಮ ಏನ್ರಿ ಏನಾಯ್ತು? ಅತ್ತೆ ಬಟ್ಟೆ ಯಾವ್ದು ಕಾಣಿಸ್ತಾ ಇಲ್ಲ, ಅವ್ರ ಟ್ರಂಕು ಇಲ್ಲ. ಅಮ್ಮ ಈ ಫೋಟೋದಲ್ಲಿರೋನ್ನ ನೋಡಿದಿರಾ ಸರ್? ಹಲೋ, ಇಲ್ಲ ನೋಡಿಲ್ಲ ಸರ್ ಈ ಫೋಟೋದಲ್ಲಿರೋನ್ನ ನೋಡಿದಿರಾ? ಇಲ್ಲ 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 ರೀ. ಅಮ್ಮ ಈ ಫೋಟೋದಲ್ಲಿರೋನ್ನ ನೋಡಿದ್ರಾ? ಇಲ್ಲಪ್ಪ ನೋಡಿಲ್ಲ. ಹಲೋ ಅಮ್ಮ ಸರೋಜಮ್ಮ, ನಮ್ಮ ಅತ್ತೆ ಏನಾದ್ರು ಮನೆ ಹತ್ರ ಈ ಬಂದಿದಾರ? ಫೋಟೋದಲ್ಲಿರೋನ್ನ ನೋಡಿದ್ರಾ? ಇಲ್ಲಪ್ಪ ನೋಡಿಲ್ಲ. ಸರ್, ನಮ್ಮಮ್ಮ ಸರ್ ನೋಡಿದ್ರಾ? ಶಾಂತಕ್ಕ, ಇಲ್ಲ ರೀ ನಮ್ಮ ಇಲ್ಲ ರೀ. ಅತ್ತೆ ಬಂದ್ರಾ? ಸರ್ ಈ ಫೋಟೋ ನೋಡಿದ್ರಾ? ಇಲ್ಲ ಸರ್ ಬಂದಿಲ್ವಾ? ಅಮ್ಮ ರೀ, ಅತ್ತೆ ಎಲ್ಲಾದ್ರೂ ಸಿಕ್ಕಿದ್ರಾ? ರೀ, ಅತ್ತೆ ಎಲ್ರಿ ಹೋದ್ರು? ಅಮ್ಮ ನಿನ್ನ ಹುಡುಕಿ ಪ್ರಯೋಜನ ಏನಿಲ್ಲ ಕಣೆ. ಅಮ್ಮ ನಮ್ಮಿಂದ ತುಂಬಾ ದೂರ ಹೋಗ್ಬಿಟ್ರು. ಯಾಕಮ್ಮ ಹೀಗ್ ಮಾಡ್ದೆ? ನಿನ್ ಮನೆ ಬಿಟ್ಟು ಹೋಗಂತ ತಪ್ಪು ನಾನೇನ್ ಮಾಡ್ದೆ? ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನನಗೇನ್ ಬೇಕು ಏನ್ ಬೇಡ ಅನ್ನೋದನ್ನ ನಾನು ಕೇಳ್ದೇನೆ ನೀನ್ ತಂದ್ಕೊಟ್ಟೆ. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ನಿನ್ನ ಕರ್ತವ್ಯ ಮುಗಿಸ್ಕೊಂಡು ನೀನು ಹೋಗ್ಬಿಟ್ಟೆ. ಆದ್ರೆ ಕೊನೆ ಗಳಿಗೆಲಿ ನಿನ್ನ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ನನ್ನ ಕರ್ತವ್ಯ. ಕೊನೆಗೂ ನನ್ನ ಅಪರಾಧ ಮಾಡ್ಬಿಟ್ಟಲ್ಲಮ್ಮ. ಅಮ್ಮ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲಮ್ಮ. ಅಮ್ಮ 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 ನಿಜವಾಗ್ಲೂ ಸಾಕಷ್ಟು ಮನೆಗಳಲ್ಲಿ, ಸ್ಪೆಷಲಿ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ನಡೆಯುವಂತ ದೈನಂದಿನ ಕಥೆ ಇದು. ಮರು ಸೃಷ್ಟಿನೇ ಮಾಡಿದ್ರೆ ವೇದಿಕೆ ಮೇಲೆ ಅಂತ ಹೇಳ್ಬೋದು. ಏನ್ ನೀನು? ಎಸ್ ಶ್ರುತಿ ಮೇಡಮ್, ಗಿಚ್ಚಿ ಗಿಲಿಗಿಲಿ ವೇದಿಕೆ ಇದು ಕೇವಲ ಜನರಿಗೆ ಮನರಂಜನೆಗೆ ಮಾತ್ರ ಇಲ್ಲ, ಮನೋವಿಕಾಸಕ್ಕೂ ಕೂಡ ಹಲವಾರು ಸ್ಕಿಟ್ಗಳನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಾರ್ದು ಪಾಂಡೆ. ಸತ್ಯ. ಎಲ್ಲರ ಮನೆಯಲ್ಲೂ ಈ ತರದ ಒಂದು ಸನ್ನಿವೇಶ ಬಂದು ಹೋಗುತ್ತೆ. ಅದರಲ್ಲೂ ಮಿಡಲ್ ಕ್ಲಾಸ್ ಜೀವನ ಮಾಡ್ತಾ ಇರೋಂಥವ್ರ ಮನೆಯಲ್ಲಿ ಸರ್ವೇ ಸಾಮಾನ್ಯ ಇದು. ಆದ್ರೆ ನನಗನ್ಸೋದು ಏನ್ ಗೊತ್ತಾ, ಮನುಷ್ಯನಿಗೆ ಆಸ್ತಿ ತುಂಬಾನೇ ಮುಖ್ಯ. ಆದ್ರೆ ಆಸ್ತಿ ಅನ್ನೋದು ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರೋದು ತುಂಬಾನೇ ಮುಖ್ಯ ಅಂತ ನನಗೆ ಅನಿಸ್ತತೆ. 30-40 ಸೈಟು, ಬ್ಯಾಂಕ್ ಅಲ್ಲಿರೋ ಒಂದಿಷ್ಟು ಅಕೌಂಟು ಅಲ್ವೇ ಅಲ್ಲ. ನಮಗೋಸ್ಕರ ಸದಾ ಮಿಡಿಯುವಂತ ಹೃದಯ ಇರುತ್ತಲ್ಲ, ಆ ಜೀವಗಳಿರ್ತಾವಲ್ಲ, ಅದಕ್ಕಿಂತ ದೊಡ್ಡ ಆಸ್ತಿ ನಮಗಿನ್ ಬೇರೆ ಯಾರೂ ಇಲ್ಲ ಅನ್ನೋದನ್ನ ನಾವು ಅರ್ಥಕೊಳ್ಬೇಕು. ಆ ಕ್ಲಾರಿಟಿ ಪ್ರತಿಯೊಬ್ಬರಿಗೂ ಇರಬೇಕು. ತಾಯಿ ಅನ್ನೋದು ಭಗವಂತ ಕೊಟ್ಟಿರೋ ಆಸ್ತಿ ಮಾತ್ರ ಅಲ್ಲ, ಅದು ನಮ್ಮ ಅಸ್ತಿತ್ವವೂ ಕೂಡ ಹೌದು. ತಾಯಿ ಇಲ್ಲ ಅಂತಂದ್ರೆ ನಾವಿನ್ನೇನು ಈ ಭೂಮಿ ಮೇಲೆ, ನಮಗ್ ಅಸ್ತಿತ್ವನೇ ಇಲ್ಲ. ಅದನ್ನ ಅರ್ಥಕೊಂಡಿರುವಂತ ಸಂಸಾರಗಳು, ಅರ್ಥಕೊಂಡಿರುವಂತ ಜೀವಗಳು ತುಂಬಾನೇ ಕಡಿಮೆ ರೀ. ಅದನ್ನ
ಅರ್ಥಗರ್ಭಿತವಾಗಿ ಅತ್ಯಂತ ಮನೋಜ್ಞವಾಗಿ ಇದನ್ನ ಕಣ್ಮುಂದೆ ತಗೊಂಡ್ ಬಂದಂತ ಈ 3 ಜನ ಕಲಾವಿದರಿಗೆ ನನ್ನದೊಂದು ದೊಡ್ಡ ನಮಸ್ಕಾರಪ್ಪ. ಮಹಿತಾ, ಎಸ್ ನೀನು ಎಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದೆ ಅಂದ್ರೆ ನನಗೆ ಪದಗಳೇ ಇಲ್ಲ ಮಗಳೇ. ಮೊದಲು ನಿನ್ ವಯಸ್ಸು ಎಷ್ಟು ಮಗಳೇ? ಈಗ 5 ವರ್ಷ. ಶಿವು ಅಂತ ಒಬ್ಬ ನಟನಿಗೆ, ಆ ವಯಸ್ಸಲ್ಲಿರುವಂತ ಒಬ್ಬ ಕಲಾವಿದನಿಗೆ 5 ವರ್ಷದ ಒಂದು ಹುಡುಗಿ ತಾಯಿಯಾಗಿ ನಿಭಾಯಿಸಬಳ್ಳು ಅಂತ ಆಲೋಚನೆ ಮಾಡಿದ್ರಲ್ಲ, ಫಸ್ಟ್ ಅವ್ರು ಗೆದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು. ಅವರ ಒಂದು ಆಲೋಚನೆ 5 ವರ್ಷದ ಒಂದು ಮಗು ತಾಯಿಯಾಗಿ ಆಕ್ಟ್ ಮಾಡಬಲ್ಲ, ಅದು ಚಾನ್ಸೇ ಇಲ್ಲ. ಆ ಮಗುಗಿರುವಂತ ಒಂದು ಬಾಲಿಷ್ಯತನ ಆಗಿರ್ಬೋದು, ಆ ಮುಗ್ಧತೆ ಆಗಿರ್ಬೋದು, ಅವಳಲ್ಲಿ ಎಲ್ಲಾದ್ರೂ ಕಂಡುಕೊಳ್ಳುತ್ತೆ. ಆದ್ರೆ ಅದನ್ನ ಮೀರಿ ಒಂದು ಪ್ರಬುದ್ಧತೆಯಿಂದ ಆಕ್ಟ್ ಮಾಡಿದ್ಲಲ್ಲ, ಅವಾಗ ಮಹಿತಾ ಗೆದ್ಲು. ಥ್ಯಾಂಕ್ ಯು ಶ್ರೀತಿ ಮ್ಯಾಮ್. ತುಂಬಾ ಇಷ್ಟ ಆಗಿದ್ ಯಾವ್ದು ಗೊತ್ತಾ? ಯಾವುದು? ಆ ಮಗ ಮಲಗಿರ್ತಾನೆ, ನೀನು ಒಳಗಡೆ ಬಂದು ಮಗನ ಹತ್ರ ಬಂದು ಕೂತ್ಕೊಂಡು ಅವನ್ ತಲೆಯೆಲ್ಲ ಸವರಿ ಆ ಡೈಲಾಗ್ ಹೇಳ್ತೀಯ ಗೊತ್ತಾ? ಮಗ, ನೀನು ಇಷ್ಟು ವರ್ಷ ನನ್ನ ಸಂದಾಗೆ ನೋಡ್ಕೊಂಡಿದ್ಯಾ. ನಾನಿಂತ ಮಗನ್ ಪಡೆಯೋದಿಕ್ಕೆ ಪುಣ್ಯ ಮಾಡಿದ್ದೆ. ಆ ಡೈಲಾಗ್ ಹೇಳುವಾಗ ಹೇಗೋ ಡೈಲಾಗ್ ಅಲ್ಲಿ ತುಂಬಾ ಒಂದು ಅರ್ಥಗರ್ಭಿತವಾಗಿತ್ತು. ಆ ಡೈಲಾಗು ಆ ಮ್ಯೂಸಿಕ್ ಜೊತೆ ನೋಡಕ್ ತುಂಬಾನೇ ಅದ್ಭುತವಾಗಿತ್ತು. ಅದಾದ್ಮೇಲೆ ನೀನ್ ಒಬ್ಳೇ ನಡ್ಕೊಂಡ್ ಬಂದು ಆ ಮಗನ್ ಫೋಟೋ ಹಿಡ್ಕೊಂಡು ಆ ತಬ್ಬಿ ಹತ್ತು ಕೊನೆಗೆ ಅದಕ್ಕೊಂದು ಮುತ್ತು ಕೊಟ್ಬಿಟ್ಟು ಹೋಗ್ತಾಳಲ್ಲ ಪಾಂಡೆ, ನಿಜವಾಗ್ಲೂ ಹೇಳ್ತೀನಲ್ಲ, ಯಾವ್ದೋ ದೊಡ್ಡ ಸೀನಿಯರ್ ಆಕ್ಟ್ರೆಸ್ ಬಂದು ಆಕ್ಟ್ ಮಾಡೋರ್ ತರ ಇತ್ತು ಕಣಪ್ಪ. ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದೆ, ತುಂಬಾನೇ ಮುದ್ದಾಗಿ ಆಕ್ಟ್ ಮಾಡಿದೆ ನೀನು. ಓ ಮೈ ಗಾಡ್. ಜೊತೆಗೆ ಶಿವು ಅಂಡ್ ಮಾನಸ, ನೀವು ಅಷ್ಟೇ ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸಾಧು ಸರ್, ಒಂದು 90 ಅಂತ ಒಂದು ಕಾಮಿಡಿ ಸಿನಿಮಾ ಮಾಡಿದ್ದೆ ನಾನು. ಹೌದು. ಅದು ಜನ ಎಷ್ಟರ ಮಟ್ಟಿಗೆ ನಾವು ಅನ್ಕೊಂಡಿರ್ಲಿಲ್ಲ ಅದು ಆ ರೇಂಜ್ಗೆ ಹೋಗುತ್ತೆ ಅಂತ. ಕಾಮಿಡಿ ಸಿನಿಮಾನೇ. ಪರ್ಟಿಕ್ಯುಲರ್ ಆಗಿ 90 ಅನ್ನೋ ಒಂದು ಸಿನಿಮಾ, ಈ ತರದ ಒಂದು 3 ಸೀನ್ ಇಟ್ಟಿದ್ವಿ. ಸೆಂಟಿಮೆಂಟು ಜನರನ್ನ ಕಾಮಿಡಿ ಜೊತೆಗೆ ಸೆಂಟಿಮೆಂಟ್ ಬಂದಾಗ ಬೇಗ ಎಳೆದು ಬಿಡುತ್ತೆ. ಅಷ್ಟು ನಗೋದ್ರ ಮಧ್ಯೆ ಇದು ಬಂದಾಗ ನಿಮ್ಗೆ ಏನಾಗುತ್ತೆ, ಆ ಫೀಲ್ ತುಂಬಾ ಸಖತ್ತಾಗಿರುತ್ತೆ. ಅದೇ ರೀತಿ ಇವತ್ತು ಈ ಒಂದು ಎಪಿಸೋಡು ಕಾಮನ್ ಆಗಿ ಎಲ್ಲರ ಫ್ಯಾಮಿಲಿಯಲ್ಲಿ, ಮಿಡ್ಲ್ ಕ್ಲಾಸ್ ಮೇಡಮ್ ಹೇಳಿದಂಗೆ ಎಲ್ಲರ ಫ್ಯಾಮಿಲಿಯಲ್ಲಿ ಇದ್ದಿದ್ದಿದೆ. ನನಗೆ ಇದರಲ್ಲಿ ತುಂಬಾನೇ ಇಷ್ಟ ಆಗಿದ್ದು ಆ ನೈಟ್ ಸೀನಲ್ಲಿ ಡೈಲಾಗ್ ತುಂಬಾ ಪ್ರೊಫೆಷನಲ್ ಆಗಿ ಬರ್ದಿದ್ರು. ಯಾರು ಡೈಲಾಗ್ ರೈಟರ್, ಸೂಪರ್ ಡೈಲಾಗ್. ಅದ್ ಮಾತ್ರ ಒಂದು ಡೈಲಾಗು ಯಾರು ವಿಕ್ಕಿ ಬರ್ತಾರೆ. ತುಂಬಾ ಚೆನ್ನಾಗಿ, ತುಂಬಾ ಪ್ರೊಫೆಷನಲ್ ಆಗಿತ್ತು. ಅವ್ರು ಹೇಳ್ದಂಗೆ ಇದು ತುಂಬಾ ದೊಡ್ಡ ಕಲಾವಿದರು ಯಾರಾದ್ರೂ ಮಾಡಿದಾಗ ಎಷ್ಟು ಸರಿಯಾಗಿರುತ್ತೆ ಅದು ಅವರ ಡೈಲಾಗ್ ಡೆಲಿವರಿ, ಅಷ್ಟೇ ಚೆನ್ನಾಗಿ ಆ ಹುಡುಗಿ ಅದನ್ನ ಅಷ್ಟೇ ಸ್ಮೂತ್ ಆಗಿ ನೀಟಾಗಿ ಹೇಳ್ತು ಮಹಿತಾ. ಆ ಡೈಲಾಗ್ ಮಾತ್ರ ಸೂಪರ್. ಥ್ಯಾಂಕ್ ಯು ಸಾಧು ಸರ್. ನೈಸ್, ಗುಡ್, ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಜಜಸ್, ಈ ಒಂದು ಮನ ಮುಟ್ಟುವಂತ ಸ್ಕಿಟ್ಗೆ ನಿಮ್ಮ ಫೈನಲ್ ಡಿಸಿಷನ್? ಎಸ್ ಮಹಿತಾ, ಬಾ ಮಗಳೇ. ನೀನೇ ಹೇಳು. ಬರ್ಲಿ ಗೋಲ್ಡನ್ ಗಿಲಿ. ಮಹಿತಾಗೋಸ್ಕರ. ವೆರಿ ಗುಡ್. ಈ ಒಂದು ಅದ್ಭುತವಾದ ಪ್ರಯತ್ನಕ್ಕೆ ನಮ್ಮ ಜಜಸ್ ಕಡೆಯಿಂದ ಸಿಗ್ತಾ ಇದೆ ಗೋಲ್ಡನ್ ಗಿಲಿಗಿಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇವತ್ತಿನ ಲಾಫಿಂಗ್ ಕಥೆಗಳಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ ಬರ್ತಾರೆ ಅಂತ ಮುಂದಿನ ಪರ್ಫಾರ್ಮೆನ್ಸ್. ಹಳೆ ಕಾಲದಲ್ಲಿ ಶಾಪಕ್ಕೆ ಗುರಿಯಾಗಿ ಯಾರ್ಯಾರು ಏನೇನೋ ಆಗೋಗಿದ್ದಾರೆ, ಅದೇ ರೀತಿ ಈ ಕಾಲದಲ್ಲೂ ಯಾವುದೋ ಒಂದು ಶಾಪಕ್ಕೆ ಗುರಿಯಾಗಿರುವಂತ ನಮ್ಮ ನಿವಿ ಮತ್ತೆ ಜಗಪ್ಪ ಯಾವ ತರ ಅವತಾರಗಳನ್ನ ತಾಳ್ತಾರೆ, ಆ ಅವತಾರದಿಂದ ಏನೆಲ್ಲ ಅವಾಂತರ ಆಗುತ್ತೆ ಅಂತ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಜಗಪ್ಪ, ನಿವೇದಿತಾ, ಪ್ರಶಾಂತ್, ಬಸು, ಕಾರ್ತಿಕ್ ಹಾಗೂ ಮುರುಘಾ.
ನೀವೇ ಒಂದೇ ಸಾಂಗಲ್ಲಿ ಒಂದೇ ಎಂಟ್ರಿಲ್ ಮದ್ವೆ ಆಗ್ಬಿಟ್ನಲ್ಲ ನಿನ್ನ ಹೌದು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟಾರ್ ಸೂಪರ್ ಸ್ಟಾರ್ ಸರ್ ಇವಳು 2 ಮಿಲಿಯನ್ ಫಾಲೋವರ್ ಒಂದು ರೀಲ್ಸ್ ಮಾಡಾಕಿದ್ರೆ ಸಾಕು 80,000 ರೂಪಾಯಿ ದುಡಿತಾಳೆ ಸರ್ ಇವನೇನ್ ಕಡಿಮೆನಾ ಇರೋ ಬರೋ ಲೋ ಬಜೆಟ್ ಮೂವಿಲೆಲ್ಲ ಇವನೇ ಆಕ್ಟ್ ಮಾಡ್ತಾನೆ ಏನಿಲ್ಲ ಅಂದ್ರೂ ಹಬ್ಬ ತಿಂಗ್ಳಿಗೆ 60,000 ರೂಪಾಯಿ ದುಡ್ಡೇ ಪಡಿತಾನೆ. ನಾನು ತಿಂಗಳಿಗೆ 60,000 ರೂಪಾಯಿ ದುಡಿಯೋದು. ಹೌದು. ನೀನು ಒಂದು ದಿನಕ್ಕೆ 80,000 ದುಡಿತೀಯ. ಸರ್ ಕಲರ್ಸ್ ಅವ್ರ ಒಂದು ಪೋಸ್ಟ್ ಹಾಕೊಂಡ್ರೇನೆ 40,000 ರೂಪಾಯಿ ನಿನ್ನ ನಾನು ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿ ಪ್ಯಾರಾಚೂಟ್ ಅಲ್ಲಿ ತಂದು ಇಳಿಸ್ತಾ ಇದ್ದೀನಿ. ಇವಳು ನನ್ನ ನಂದಿ ಹಿಲ್ಸ್ ಕರ್ಕೊಂಡು ಹೋಗಿ ಟಿಪ್ಪು ಡ್ರಾಪ್ ಅಲ್ಲಿ ತಳ್ತಾವಳೆ. ನಾವಿಬ್ರು ಮೀಟ್ ಫಾರ್ ಈಚ್ ಅದರ್ ಅಂತ ಹೇಳ್ತಿರೋದ್ ಕಣೋ. ಅವಾಗ್ಲೂ ಹೇಳ್ಬೇಕಿತ್ತು ತಾನೇ ಅದನ್ನ. ಸಾರಿ ಜಗ್ಗ. ಅಯ್ಯೋ ನಾನು ಹೆಂಡ್ತಿ ಸಾರಿ ಅನ್ನೋದ್ನೇ ಒಳ್ಳೆ ಚಿಕ್ಕಬೇಟೆಗೆ ಹೋಗ್ಬಿಟ್ಟು ಸ್ಯಾರಿ ನಂಗೆ ಕೇಳ್ತಾವಳಲ್ಲಪ್ಪ. ನೀವೇ ನಾನು ಮದುವೆ ಆಗಿರೋ ಖುಷಿಗೆ ನಿನ್ನ ಎಲ್ಲಿ ಕರ್ಕೊ ಹೋಗ್ತಾ ಇದೀನಿ ಗೊತ್ತಾ? ಪ್ಯಾರಿಸ್ ಕಾ? ಇಲ್ಲ ಪಕ್ಕದಲ್ಲಿರೋ ಪಾರ್ಕ್ಗೆ. ಲೋ ಬಡ್ಜೆಟ್. ಲೋ ಬಜೆಟ್. ಯಾಕೋ ಜಗ ನನ್ನ ಪಾಠ ಕರ್ಕೊಂಡ್ ಬಂದೆ? ಅಭ್ಯಾಸ ಅಭ್ಯಾಸ ಅಲ್ಲಲ್ಲ ಈ ಪ್ರಕೃತಿಯ ಸೌಂದರ್ಯಗಳನ್ನ ಸವಿಯುವಂತ ಅಭ್ಯಾಸ. ಇಲ್ಲಿ ನೋಡು ಹಣ್ಣುಗಳನ್ನೆಲ್ಲ ನೋಡುವಂತ ಅಭ್ಯಾಸ ನನ್ಗೆ. ಈ ಪೊದೆ ಸಂಧಿ ಮರ ಗಿಡ ಈ ಕಡೆ ಎಲ್ಲ ಹೋಗಕ್ ನಂಗೆ ಇಷ್ಟ ಇಲ್ಲ. ಆ ಕಡೆ ನೀನು ಹೋಗ್ಬೇಡ. ಯಾಕೆ? ಅಲ್ಲಿ ಚಂದ್ರಣ್ಣ ಇರ್ತಾನೆ. ಒಂದೊಂದ್ ಮರದಲ್ಲಿ ಒಬ್ಬೊಬ್ಬರನ್ನ ಯಾರು ಗೊತ್ತು. ಯಾವ್ದೋ ಕಾರಣಕ್ಕೂ ಹೋಗ್ಬೇಡ ನೀನು. ಸರಿ ಸರಿ. ಓಕೆನಾ? ನೀವೇ ಅದು ನಿನಗೆ ಮುಂಚೆ ಯಾರೋ ಇದಾರ. ಚಂದ್ರಣ್ಣ ಸೈಲೆಂಟ್ ಆಗ್ಬಿಟ್ಟ. ಮೋಸ್ಟ್ಲಿ ಚಂದ್ರಣ್ಣ ಅಲ್ಲ, ಅವನು ಬೊಗಕ್ಕಾಗಲ್ಲ, ನುಗ್ಗಕ್ಕಾಗಲ್ಲ. ಅವನು ಎಗಣ ಇರ್ಬೇಕು, ಎಗಣ ಇರ್ಬೇಕು. ನೀವೇ ನಮ್ಮಿಬ್ಬರು ಕ್ಯೂಟ್. ಯಾರು ಇಲ್ಲ. ಒಂದು ಯಾವ್ದೋ ದೊಡ್ಡ ಹಂದಿನೇ ನುಗ್ಬಿಟ್ಟಿದೆ ಅನ್ಸುತ್ತೆ. ಪ್ರಶಾಂತ್ ಇರ್ಬೇಕು. ನಿಜ ನೀವೇ ಪ್ರಶಾಂತ್ RR ನಗರದಲ್ಲಿ 2 ಸತಿ ಹೊಡ್ಸ್ಕೊಳ್ಳೋದ್ ನಾನು ನೋಡಿದೀನಿ. ಹೌದಾ? ನೀವೇ ಏನ್ ಗೊತ್ತಾನು ಯಾವನ ಎದ್ಬರ ಆಚೆಗೆ. ಏನ ಯಾರು ನೀನು? ತುಂಬಾ ದುಡುಕ್ತಾ ಇದೆಯಾ ಭಕ್ತ? ಲೇ ನಾ ದುಡ್ಕದಿರ್ಲಿ, ಪದೇ ಒಳಗಡೆ ನೀನೇನೋ ಹುಡುಕ್ತಾ ಇದ್ದೆ. ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ ಅಯೋಗ್ಯ. ತಪ್ಪಲ್ಲ ಕಣೋ, ನಿವಿ ಜೊತೆ ಸ್ಕಿಟ್ ಮಾಡ್ತಾ ಇರೋದಿಲ್ಲಿ. ನನ್ನ ಧ್ಯಾನವನ್ನ ಭಂಗ ಮಾಡೋದು ಅಲ್ದೆ ನನ್ ಮೇಲೆ ಕೈ ಮಾಡ್ತೀಯನೋ ಅಪಭ್ರಂಶು. ಧ್ಯಾನ ಅಂತೆ ಧ್ಯಾನ. ನಿನ್ನಲ್ಲಿ ಅದಾವ ಅಂಧಶಕ್ತಿ ಅಡಗಿದೆ ಎಂದು ಇಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವೆಯೋ ಮೂರ್ಖ. ನೀನು ಸರಸವಾಡುವ ಸಮಯದಲ್ಲಿ ನಿನ್ನ ರೂಪವೆಲ್ಲ ಕುರೂಪವಾಗಿ ಹೋಗಲಿ, ಇದು ನನ್ನ ಶಾಪ. ಶಾಪ? ನಿನ್ ಶಾಪಕ್ ನಂದೊಂದು ಧೂಪ. ಶಾಪ ಕೊಡ್ತಾರಂತೆ ಶಾಪ. ಲೇ ಪದೇ ನಿಂಗೆ ಇದೆ ಕಣ ಪದೇ ಬಿಡಲ್ಲ ಕಣ.
ನೀವೀ ಕಚ್ಚು ಬೇಡ ಮಾಡ್ದ ಸಾಯಿಸ್ಬಿಡ್ತೀನಿ ಕಚ್ಚಿದ್ರ ಏನ್ ಅಂದ ಚಂದ? ನೀವೇ ಜಗ, ನಿಜವಾಗ್ಲೂ ನೀವೇ ಅಂದ ಚಂದ ವರ್ಣಿಸಕ್ ಸಾಧ್ಯನೇ ಇಲ್ಲ. ಹೌದಾ? ಇನ್ನಂತ ಪುಣ್ಯ ಅಂತಾನೆ ಇಲ್ಲ ಕಣ. ಅದಕ್ಕೆಲ್ವ ಮದುವೆ ಆಗಿರೋದು. ನಿವಿ ಈ ಅಂದಾನ ನಾನು ಅಂದನಾಗೇ ನೋಡ್ಬೇಕು ಅನ್ಕೊಂಡಿದೀನಿ. ನೋಡ್ಲಾ ನೋಡ್ಲಾ ಎಲ್ಲಿದೆ ನೀವೇ ನೋಡ್ಲಾ ನೋಡು ಓಪನ್ ಮಾಡ್ಲಾ ಓಪನರ್ ಇದ್ಯಾ ಓಪನರ್ ಇದೆ. ಜಾಗ ಹೀಗೆ ಮೂಡ್ ಬರ್ಸಿ ದೂರ ತಳ್ತಿದ್ಯಲ್ಲ. ಮೂಡ್ ಬರ್ತಾ ಲೇ ಮೂಡಲ್ಲ ಕಣೆ, ಒಳ್ಳೆ ಕಬಾಬ್ ಕ್ಲೀನ್ ಮಾಡೋದಾಗಿದ್ಯಾ. ಮಾಡಿದ್ಮೇಲೆ ಆಚೆ ಹೋಗ್ಬೇಕಾನೆ ಇಲ್ಲಿಗೆ ಬಂದೆ. ವಾಟ್? ಹೇರ್ ವಾಶ್ ಮಾಡಕ್ಕೆ ಪಾರ್ಲರ್ಗೆ ಹೋಗ್ತೀನಿ ಅಂತದ್ರಲ್ಲಿ ನನ್ನ ಕಮೋಡ್ ಕ್ಲೀನ್ ಮಾಡೋಳು ಅಂತೇನೋ. ಯೂ ನೆಲ ಒರ್ಸೋ ನೇತ್ರಾವತಿ ಇದ್ದಂಗ ಅವಳೆ ಇವಳು ನಿವೀನ. ಹೋಗೆ ಕಡೆ ಲೂ ನಾನೇ ಕೊನು ನಿವಿ. ಏಯ್ ಮಕ್ಕ ಯಾವತ್ತಾದ್ರೂ ಕನ್ನಡಿಲಿ ನೋಡ್ಕೊಂಡಿದ್ಯಾನೆ? ಅವಳು ಏರ್ ಕಲರ್ ಇಲ್ವಲ್ಲ ನೀನು. ಇಲ್ಲಿ ನೋಡು. ಅಯ್ಯೋ ದೇವ್ರೇ, ಮಲ್ಗೆ ಇಡ್ಲಿ ತರ ಇದೆ, ಈಗ ಕಲ್ ಇಡ್ಲು ತರ ಆಗ್ಬಿಟ್ಟಿದ್ದೀನಲ್ಲಪ್ಪ. ಉದ್ದಿ ಸಾಯಿಸ್ಬಿಡ್ತೀನಿ. ಹೇಳು ಯಾರು ನೀನು? ನಾನೇ ಕಣು ನಿವಿ. ನಿಂಗೆ ಡೌಟ್ ಇದೆ ಅಲ್ಲ, ನನ್ ಮೊಬೈಲ್ ಪಾಸ್ವರ್ಡ್ ನೋಡು. ನೋಡು ನನ್ ಮೊಬೈಲ್ ಪಾಸ್ವರ್ಡ್ ಗೊತ್ತು. ನಂದಲ್ಲ ಕಡೆ ನಿಂದು ಓಪನ್ ಮಾಡ್ಬಿಟ್ಟೆ. ನೀನೇ ನಿವಿ ನನಗ್ ಗೊತ್ತಾಯ್ತು. ಲೇ ಇಷ್ಟು ದಿನ ಮುಖಕ್ಕೆ ಬಣ್ಣ ಹಾಕೊಂಡು ನಮ್ಮನ್ನೆಲ್ಲ ಯಾಮಾರಿಸ್ತಾ ಇದ್ದ. ನಿನ್ನ ಮೇಕಪ್ ಮ್ಯಾನ್ ನನ್ಗೆ ಹೇಳಿದ ಕಣೆ, ಅವಳು ಮೇಕಪ್ ತೆಗ್ದಾಗ ಬಸ್ಸುಗಿಂತ ಕಡೆಯಾಗಿರ್ತಾಳೆ ಅಂತ. ಅದು ನಿಜ ಆಗೋಯ್ತು ನೀವೇ. ಅಯ್ಯೋ ದೇವ್ರೇ, ನನ್ಗೆ ಇವನ್ ಜೊತೆ ಸಂಸಾರ ಮಾಡಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ರೀಲ್ಸ್ ಮಾಡಕ್ಕಾದ್ರೂ ನನ್ನ ಅಂದ ನನಗೆ ವಾಪಸ್ ಕೊಟ್ಬಿಡಪ್ಪ. ಎಂತ ಪುಣ್ಯ ಕಿತ್ತಿ. ದೊಡ್ಡವ್ರೊಂದ್ ಮಾತು ಹೇಳಿದ್ರು, ಹೆಣ್ಣು ಮಾಯೆ ಬಣ್ಣ ಬದಲಾಯಿಸ್ತಾಳೆ ಅಂತ. ನನ್ಗೆ ಇವತ್ತು ಗೊತ್ತಾಯ್ತು ಕಾರಣ. ಅಯ್ಯೋ, ನನ್ ಕೊಕ್ಕೈನ ಬರೀ ರಾತ್ರಿ ಟೈಮ್ ಮಾತ್ರ ನೋಡಿದ್ದೆ, ಹಗ್ಲಲ್ಲೂ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ವಲ್ಲಪ್ಪ. ಯಾರೇ ಗೊಗ್ಗಯ್ಯ? ಯಾರೇ? ನೀನೇ ಕಣೋ. ನಾನ್ ಗೊಗ್ಗಯ್ಯನ? ಲೇ ನಾನ್ ಜಗ್ಗ ಕಣೆ. ಲೋ ನೀನ್ ಜಗ್ಗ ಆಗಕ್ ಚಾನ್ಸೇ ಇಲ್ಲ. ಒಳ್ಳೆ ತಿಥಿ ಊಟ ತಿನ್ನಕ್ ಬಂದಿರೋ ತರ ಇದ್ದು ಜಗ್ಗ ಅಂತ್ಯ. ಲೇ ನೀವೇ ನಾನ್ ಜಗ್ಗನೇ ಕಣೆ. ನನ್ ಡೌಟ್ ನೋಡು ನೀನ್ ಹೆಂಗಿದ್ಯಾ ಅಂತ. ಅಯ್ಯಯ್ಯೋ ದೇವ್ರೇ, ಸ್ಟಾರ್ ಸೂಪರ್ ಸ್ಟಾರ್ ಜಗ್ಗಪ್ಪ. ಅಯ್ಯೋ ಸಿನಿಮಾ ಮಾಡಿ ಸ್ಟಾರ್ ಆಗ್ಬೇಕು ಅನ್ಕೊಂಡಿದ್ದೆ, ಈ ಬಸ್ರಿ ಹಂದಿ ರೂಪ ಕೊಟ್ಬಿಟ್ಟಲ್ಲಪ್ಪ ದೇವ್ರೇ. ಅಯ್ಯಯ್ಯೋ ಏನ್ ಮೇಡಮ್ ಇದು ಹೊಟ್ಟೆ? ಏಪ್ಪ ಮಳೆ ಬರೋ ಟೈಮಲ್ಲಿ ಒಂದ್ ಮಗುನ ಕೆಳಗಡೆ ನಿಲ್ಸಿದ್ರೆ ಅವ್ನ್ ಮಗು ನೆನೆಯೋದೇ ಅಲ್ವಲ್ಲ ಮೇಡಮ್? ಅಯ್ಯೋ ಅಯ್ಯೋ
ಏನ್ ಕೂನ್ಸಾಗ್ತಾ ಇದೆಯಲ್ಲ ಮೇಡಮ್ ಇದು. ಈ ಹೊಟ್ಟೆ ಇಟ್ಕೊಂಡು ಅವ್ನು ಆಚೆ ಕಡೆ ಹೆಂಗ್ ತಿರ್ಗಾಡ್ತಾನೆ ಮೇಡಮ್ ಅವನು. ನಿಜ ಹೇಳು, ನನ್ ಜಗ್ಗನ ಓಡಿಸ್ಬಿಟ್ಯಾ ಇಲ್ಲಾಂದ್ರೆ ಸಾಯ್ಸೇ ಬಿಟ್ಯಾ? ಏಯ್ ನಿವಿ, ನಾನೇ ಕಣೆ, ನಾನೇ ಜಗ್ಗ. ಬೇಕಾದ್ರೆ ಈಗ ಪ್ರೂವ್ ಮಾಡ್ತೀನಿ ನೋಡು. ಇದೆಲ್ಲ ಬೇಕೇನ್ರೋ ನಿಮ್ಗೆ? ತಂದೆ ತಾಯಿ ಗಾಳಿ ಬೆಳಕು ಇದನ್ನೆಲ್ಲ ತುರಿದ್ರೆ ನಿಮ್ಮ ಆಚಾರ ಆಡಂಬರಗಳನ್ನೆಲ್ಲ ಬಂದ್ ಮಾಡಾಕ್ಬಿಡ್ತೀನಿ. ನಮ್ದಾ? ಅದು ನಂಗೆ ಡೌಟು. ಡೌಟು? ಈಗ ನೋಡು, ಇದನ್ ಮಾಡಿದ್ರೆ ನೀನಲ್ಲ ಇಲ್ಲಿರೋರೇ ನಂಬ್ತಾರೆ. ಯಾಕೆ 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 ಕಾಣಿಸುವ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪ ಆದ್ರೆ ಕಾಣಿಸ್ತಾ ಇರೋ 4ನೇ ಸಿಂಹನೇ ಈ ಪೊಲೀಸ್. ಬಾಗ ಚೆತ್ತನವ್ರ, ಬಾಗ ಚೆತ್ತನ್ರು. ಏ ನಿವಿ, ಅದ್ ಹಂಗಲ್ಲ, ಬಾಗ ಚಪ್ಪ್ಯಾವ, ಬಾಗ ಚಪ್ಪ್ಯಾವ. ನನ್ನ ನೋಡಿನೇ ಆ ಸಾಂಗ್ ಮಾಡಿರ್ಬೇಕು. ಯಾಕೆ ಹೇಳಿ? ಯಾರು? ಖರಾಬು ಬಾಸು, ಖರಾಬು ಸುಮ್ನೆ ಓಡೋಗು, ನಿಲ್ಲಬೇಡ ಓಡೋಗೆ ಓಡೋಗು. ನಿಜವಾಗ್ಲೂ ಓಡಾಡ್ಬಿಡ್ತೀನಿ, ಇಲ್ಲೇ ಆಕ್ಟ್ ಮಾಡ್ತೀನಿ. ಅದು ಹಾಳಾಗೋಗ್ಲಿ. ನಾನು ಗೊಂಬೆ ತರ ಇದ್ದೆ ಅಂತ ಕೊಂಬಿ ಸಾಂಗ್ ಮಾಡಿದ್ದ. ಇವಾಗಿನದು ನನ್ನ ಹಿಂಗ್ ನೋಡಿದ್ರೆ ಗೂಬೆ 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 ಅಂತ ಮಾಡ್ತಾನೆ. ನಿವಿ, ನಿವಿ ಟೀ ತಗ. ನಿವಿ, ಟೀ ತಗೋಬತ್ತೀನಿ ಅಂತ ಹೋದವಳು ಟೀ ಸೋಪ್ ತರ ಸೀದೋಗ್ಬಿಟ್ಟಿದ್ಯಲ್ಲೇ. ನೀನೇನ್ ಹಾಕರ ಬೆಳ್ಳಗ ಇದ್ಯಾ? ಒಳ್ಳೆ ಬಾಳಿ ತರನೇ ಇರೋದು. ಹಲೋ ಹಲೋ ಸರ್, ಹಾ. ನಾನ್ ನಿಮ್ ಫ್ಯಾನ್ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಸರ್, ನಿಮ್ದೊಂದು ಫೋಟೋ ಕಳಿಸ್ತೀರಾ? ಬ್ಯಾನರ್ ಮಾಡಿಸ್ಬೇಕು ಸರ್. ಈಗ್ಲೇ ಕಳಿಸ್ತೀನಿ. ಬಂತ ನೋಡಿ ಸರ್, ಬಂತು. ಇದೇನ್ ಸರ್ ನಿಮ್ ಫೋಟೋ ಕಳ್ಸಿದ್ಯಾ? ಇದು ಯಾವ್ದೋ ಝೂಗ್ ಹಾಕೋ ಫೋಟೋ ಕಳ್ಸಿದೀರಾ? ಸರ್, ಆ ಫೋಟೋ ಡಿಲೀಟ್ ಮಾಡಿ ಸರ್, ಡಿಲೀಟ್ ಮಾಡಿ ಸರ್. ಸರ್, ಇರ್ಲಿ ಬಿಡಿ ಸರ್, ನಮ್ ಝೂ ಅಲ್ಲಿ ಕರಡಿ ಕಳ್ದೋಗ್ಬಿಟ್ಟಿದೆ. ಆ ಫೋಟೋ ಇಲ್ಲಿ ಹಾಕೊಂತೀನಿ. ನೀವೇ ನಾನು ಅಂತ ಹೇಳಿದ್ರೆ ಯಾರು ನಂಬ್ತಾನೆ ಇಲ್ಲ ಕಡೆ. ಏನು ಮಾಡೋದು? ಹಲೋ, ನಿವೇದಿತ ಸ್ಪೀಕಿಂಗ್. ಮೇಡಮ್, ನಾನ್ ನಿಮ್ ತುಂಬಾ ದೊಡ್ಡ ಫ್ಯಾನು ಮೇಡಮ್. ಹೌದಾ? ಥ್ಯಾಂಕ್ ಯು. ಮೇಡಮ್, ನಾನು ನಿಮ್ ಮನೆಗ್ ಬಂದು ನಿಮ್ ಹತ್ರ ಒಂದ್ ಫೋಟೋ ತಗೊಬೇಕು ಅಂತ ಇದ್ದೀನಿ ಮೇಡಮ್. ಇಲ್ಲ, ನಮ್ಮ ಮನೇಲಿ ಇಲ್ಲ. ಮೇಡಮ್, ನೀವ್ ಹಂಗಂತೀರಂತಾನೆ ನಿಮ್ ಮನೆ ಬಾಗ್ಲ ಹತ್ರನೇ ಬಂದ್ಬಿಟ್ಟಿದ್ದೀನಿ ಮೇಡಮ್. ಏನು ಮಾಡುದು? ನಿವೇದಿತಾ ಗೌಡ ಮೇಡಮ್ ಅವರು ಬೌನ್ಸರ್ನೆಲ್ಲ ಇಟ್ಕೊಂಡವ್ರ? ನಾನ್ ಬೌನ್ಸರ್ ಅಲ್ಲ ಕಣ, ಮತ್ತೆ ಡ್ರೈವರಾ? ಜಗಪ್ಪ, ಸೂಪರ್ ಸ್ಟಾರ್ ಜಗಪ್ಪ. ಜಗಪ್ಪ, ಕಾಮಿಡಿ ಚೆನ್ನಾಗ್ ಮಾಡ್ತೀಯ, ಸೈಡಲ್ಲಿ ಹೋಗಿ ಮಾಡಪ್ಪ. ಇದು ಮನೇಲಿ ಕೆಲಸ ಮಾಡೋರಾ? ಮೇಡಮ್ ನ ಕರಿತೀರಾ? ನಾನೇ ರೀ ಮೇಡಮ್. ರೀ, ನಿವೇದಿತಾ ಗೌಡ ಅವ್ರ ಕರೀರಿ. ಹಲೋ, ನಾನೇ 2 million followers ಇರೋ ನಿವೇದಿತಾ ಗೌಡ. ನಿವೇದಿತಾ ಗೌಡ ಅಂತ ಅದ್ಭುತ ನೋಡೋಣ ಅಂತ ಬಂದ್ರೆ ಇಂತ ದುರಂತ ನೋಡ್ಬಿಟ್ನಲ್ಲೋ ಅಪ್ಪ. ಇನ್ಮೇಲೆ ನನ್ ಜೀವನದಲ್ಲಿ ಯಾವ ಸೆಲೆಬ್ರಿಟಿ ಮನೆಗೂ ಹೋಗಲ್ಲ ಗುರು. ನೀವೇ ನಿನ್ನ ನೋಡ್ಬಿಟ್ಟು ಎದ್ರಕೊಂಡು ಓಡೋಗ್ಬಿಟ್ನಲ್ಲೇ. ಅಯ್ಯೋ, ನನ್ ಜೊತೆ ಚೆನ್ನಾಗಿ ಮಾತಾಡ್ಸ್ತಿದ್ದ, ನಿನ್ನ ನೋಡಿನೇ ಎದ್ರುಕೊಂಡು ಹೋಗಿದ್ದು. ಅಯ್ಯೋ ದೇವ್ರೇ, ದಯವಿಟ್ಟು ನನ್ನ ಅಂದ ನನಗ್ ವಾಪಸ್ ಕೊಟ್ಬಿಡಪ್ಪ. ಅಪ್ಪ ದೇವ್ರೆ, ಇವಳು ಅಂದ ಕೊಡ್ತಾ ಇದ್ರು ಪರವಾಗಿಲ್ಲ, ನನ್ನಂದ ನನಗ್ ಕೊಟ್ಬಿಡಪ್ಪ ದೇವ್ರೆ. ಏನ್ ಸ್ವಾಮಿ ಪೊದನೆ ಎತ್ಕೊ ಓಡಾಡ್ತಿದ್ದೀರಾ? ಏನ್ ಮಾಡೋದಪ್ಪ, ಪ್ರಾಪರ್ಟಿ ಎತ್ತೋದು ಕೆಲಸ ನಮ್ದೇ ಆಗ್ಬಿಟ್ಟಿದೆ ಇವಾಗ. ಬಂದಿ ವಿಚಾರ. ಪೊದಿಸ್ವಾಮಿ, ನಾವು ದಯವಿಟ್ಟು ತಪ್ಪು ಮಾಡ್ಬಿಟ್ಟಿದೀವಿ, ನಮ್ಗೆ ದಯವಿಟ್ಟು ಕ್ಷಮಿಸಿ. ಅಂತೂ ಇಂತೂ ನಿಮಗೆ ನಿಮ್ಮ ತಪ್ಪಿನ ಅರಿವಾಗಿದೆ ಅಂತ ಕಾಣುತ್ತೆ. ಪೊದಿಸ್ವಾಮಿ, ನಾವ್ ಹೆಂಗಿದ್ವು ಹಂಗೆ ಮಾಡಿ. ಹೌದಾ?
ಕರೆಕ್ಟ್ ಆಗಿ ಯೋಚನೆ ಮಾಡಿದ್ದೀರಾ? ಸ್ವಾಮಿ ನೀವೇ ಹೇಳ್ದಂಗ್ ಮಾಡಿ. ಆಗ್ಲೇ ತಥಾಸ್ತು. ನೀವ್ 3 ರೌಂಡ್ ಹೊಡೆದ್ರು ನಾವ್ ಹಂಗೆ ಇದೀವಲ್ರಿ. ನೀನ್ ಏನ್ ಅಂದ್ಯಮ್ಮ? ಗುರುಗಳೇ, ನಾವ್ ಹೇಗಿದ್ದೀವ ಹಂಗ್ ಮಾಡಿ ಅಂತ ಹೇಳ್ದೆ. ಮುಂಚೆ ಹೆಂಗಿದ್ವು ಹಂಗ್ ಮಾಡಿ ಅಂತ ಹೇಳಿಲ್ವಲ್ಲ, ಅದಕ್ಕೆ ನೀವ್ ಇವಾಗ ಹೆಂಗಿದಿರೋ ಹಂಗ್ ಮಾಡಿದೀನಿ. ಅಂದ್ರೆ ಈ ಜನ್ಮ ಪೂರ್ತಿ ನೀವ್ ಹಿಂಗೆ ಇರ್ತೀರಾ. ವೆರಿ ನೈಸ್, ವೆರಿ ನೈಸ್. ಬಸ್ಸು, ನೀನೇ ಕೇಳು ಮೇಡಮ್ ಹೆಂಗಿತ್ತು ಅಂತ, ನೀವ್ ವಾಯ್ಸಲ್ಲಿ ಕೇಳು ಆಯ್ತಾ? ಶ್ರುತಿ ಮ್ಯಾಮ್, ಶ್ರುತಿ ಮ್ಯಾಮ್, ಶ್ರುತಿ ಮ್ಯಾಮ್, ನಮಸ್ಕಾರ, ಹೇಗಿತ್ತು? ನಿನ್ ಧ್ವನಿಗೆ ಕೊರೋನಾ ಬಂದಿದೆ ಹೆಂಗಿತ್ತು ಹೇಳ್ಬಿಡಿಲ್ಲ, ನಾನು ನೋಡಕ್ ಆಗ್ತಾ ಇಲ್ಲ. ಆಗ್ತಾ ಅಲ್ಲ? ಆಗ್ತಾ ಇಲ್ಲ. ಏ ಹುಡುಗರ, ಇಲ್ಲೆಲ್ಲ ಕೂತಿದಿರಲ್ಲ, ಎಲ್ಲಾರ್ಗು ಡಬ್ಬಿಂಗ್ ಕೊಡಕ್ ಬರ್ತೇನ? ರೆಡಿ, 1 2 3 ಬರ್ಲಿ ಡಬ್ಬಿಂಗ್. ಸಖತ್ತಾಗಿತ್ತು ಸ್ಕಿಟ್ ಇದು. ನಾನ್ ಏನಂದ್ರೆ ಗಿಚ್ಚಿ ಗಿಲಿಗಿಲಿಯ ತಾಕತ್ತೇ ಇದು ಕಣ್ರಿ. ಕಲ್ಪನೆ ಮಾಡಕ್ ಆಗದೆ ಇರೋವಂಥದ್ದನ್ನ ವೇದಿಕೆ ಮೇಲೆ ತರುವಂತ ಶಕ್ತಿ ಇರೋದೇ ಗಿಚ್ಚಿ ಗಿಲಿಗಿಲಿ ಟೀಮ್ಗೆ. ಕಲಾವಿದರಿಗೆ ಒಳ್ಳೆ ಪರ್ಫಾರ್ಮ್ ಮಾಡೋದಕ್ಕೆ ಒಂದ್ ಕಡೆ ಅವಕಾಶನೂ ಕೊಡ್ತಾ ಜನರನ್ನ ನಗ್ಸೋದಿದೆಯಲ್ಲ, ಇಟ್ಸ್ ಅನ್ ಬ್ಯೂಟಿಫುಲ್ ಕಾಂಬಿನೇಷನ್. ಐಸೆ ಇಟ್ಸ್ ಅನ್ ಬ್ಯೂಟಿಫುಲ್ ಕಾಂಬಿನೇಷನ್. ಮಜ್ವಾಗಿತ್ತು. ಈ ತರದ್ದು ಒಂದು ಟಾಸ್ಕ್ ನ ತಗೊಳ್ಳೋಂತ ತಾಕತ್ತಿರೋ ಕಲಾವಿದ ಅಂದ್ರೆ ನಮ್ ಜಗ್ಗಪ್ಪ. ಸಖತ್ತಾಗಿ ಮಾಡಿದೆ. ನೀನು ವಾಯ್ಸ್ ಓವರ್ ಎಷ್ಟ್ ಚೆನ್ನಾಗಿ ಕೊಡ್ತಾ ಇದ್ಯೋ, ನಿನ್ನ ವಾಯ್ಸ್ ಓವರ್ಗೆ ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ದು ನಮ್ ಪ್ರಶಾಂತ್. ಎಕ್ಸಾಕ್ಟ್. ಚಿಂತಿಕೋಣ ಪ್ರಶಾಂತ್, ಸಖತ್ತಾಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದ್ನಪ್ಪ. ಇನ್ನೊಂದು, ಈ ಭೂಮಿ ಮೇಲೆ 9 10ನೇ ಅದ್ಭುತ ನೋಡಿದ್ದು ಇದೇ ಸ್ಕಿಟ್ ಅಲ್ರಿ. 18ನೇ ಅದ್ಭುತ. ಏನ್ ಬಸ್ಸು, ಈ ತರದ ಒಂದು ಸೌಂದರ್ಯ, ಈ ತರದ್ದು ಒಂದು ಮೇಕಪ್. ಇವತ್ತು ಬರೀ ಬಸ್ಸು ಅಲ್ಲ, ನಿಜವಾದ ಕೆಂಪು ಬಸ್ಸು. ನಾನ್ ಕೆಂಪಸ್ ಅಲ್ಲ, ಬಿಪಾಶಾ ಬಸ್ಸು. ಬೆಲೆ ಕಟ್ಟಿದ್ರೆ ಬಿಡ್ಗಾಸು. ಹಿಂಗ್ ಹೇಳಿದ್ರೆ ನನಗಾಗುತ್ತ ತ್ರಾಸು. ನೀ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೆ. ನಿನ್ನ ಡೈಲಾಗ್ಗೆ, ನಿನ್ನ ಧ್ವನಿಗೆ ಅವ್ನ್ ಸಿಂಕ್ ಮಾಡಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದ ಅಂತ ನಮಗ್ ಮಾತ್ರ ಗೊತ್ತು. ಇಲ್ಲ, ಅವಳು ನೀವಿ ಕೊಡ್ಬೇಕಾದ್ರೆ ಅವಳು ಅಲ್ಲೂ ಏನೋ ಕನ್ಫ್ಯೂಸ್ ಆಗ್ಬಿಟ್ಟಾಳೆ. ಕಡ್ಕಾಡ್ತಾನೆ ಅವಳು ಮಾತಾಡೋದೇ ಇಷ್ಟು ಮೆಲ್ಲಿಗೆ ಮಾತಾಡ್ತಾಳೆ. ಇವನು ಅದನ್ನು ಓವರ್ ಆಕ್ಟ್ ಮಾಡಿ ಪಾಪ ಅವಳು ಯಾವಾಗ ಹೇಳ್ತಾಳೋ ಹೇಳ್ಕೊಳ್ಳಿ, ನಾ ಮಾತ್ರ ಹಿಂಗ್ ಮಾತಾಡ್ತೇನೆ. ಯಾವಾಗ ಸಿಂಕ್ ಆಗುತ್ತೋ ಆಗ್ಲಿ ಅಂತ. ಶೋ ಮ್ಯಾಮ್, ಮಾತಾಡ್ ನಂದು ಬಾಯಿ ಹೊಟ್ಟೋಗ್ಬಿಟ್ಟಿದೆ. ಯಾಕಂದ್ರೆ ಅಷ್ಟು ಸಲ ಲಿಪ್ಸಿಂಕ್ ಮಾಡ್ಬೇಕು ಸಿಕ್ಕಾಪಟ್ಟೆ ಟೈಮ್ ಪ್ರಾಕ್ಟೀಸ್ ಮಾಡಿದೀವಿ ಮ್ಯಾಮ್, ಸೀರಿಯಸ್ಲಿ. ಯಾಕ್ರಿ ಬಸ್ಸು, ಅವಳು ಎಷ್ಟು ಒಂದು ಡೈಲಾಗ್ ಮಿಸ್ ಮಾಡ್ತಾಳ ಅವಳು. ಅಲ್ಲಿ ನೀವೇ ನೋಡಿದ್ರು ನಾ. ಅಯ್ಯೋ ಅದೊಂದ್ ಹೇಳ್ತೀನಿ ಕೇಳಿ. ಸ್ಕ್ರಿಪ್ಟ್ ನ ನೀಟಾಗಿ ಬರ್ದು ಹಿಂದೆ ಮಡಿಕೊಂಬೇಕು, ಅದನ್ನ ಹೇಳ್ಬೇಕು ಅಂತ ಇಲ್ಲಿ ಇಟ್ಬಿಟ್ಟು ಹೋಗಿದ್ದಾಳೆ, ಯಾರೋ ಎತ್ಕೊಂಡೋಗ್ಬಿಟ್ಟು. ಯಾವಾಗ್ಲೂ ಹೋಗ್ಬಿಟ್ಟಿದ್ದಾರೆ, ಅಲ್ಲಿ ಬಂದು ಸ್ಕ್ರಿಪ್ಟ್ ಇಲ್ಲ ಜಗಪ್ಪ. ಅದು ಏನ್ ಮಾಡೋದ್ ಬಿಡು, ಆ ಫೋನ್ ಡೈಲಾಗ್ ಬರ್ಲಿಲ್ಲ ಅಂತಂದಾಗ ಹಿಂಗ ಅನ್ನೇ ನಾನು ಅಲ್ಲಿಂದ. ಮ್ಯಾಮ್, ನಾನೆಲ್ಲ ಕರೆಕ್ಟ್ ಆಗಿ ಹೇಳ್ದೆ ಮ್ಯಾಮ್. ಬಟ್ ಆದ್ರೆ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಹಿಂಗೆ ಹೇಳೋಣ, ಬಸ್ಸಿಗೂ ಈಸಿ ಆಗತ್ತೆ ಅನ್ಬಿಟ್ಟು ನಾನು ಅಂದಿದ್ದೆ. ಯಾರೋ ಎತ್ಕೊಂಡು ಓಡೇ ಬಿಟ್ಟಿದ್ದಾರೆ ಸ್ಕ್ರಿಪ್ಟ್ ನ. ಮತ್ತೆ ಏನ್ ಮಾಡಿದೆ, ಡೈಲಾಗ್ ಹೆಂಗ್ ಹೇಳಿದೆ? ಗೊತ್ತಿತ್ತು ಮ್ಯಾಮ್. ಅಂದ್ರೆ ನಾನು ಅದೇ ಸ್ಟೇಜ್ ಮೇಲೆ ನನ್ ಇಷ್ಟ ಬಂದಂಗೆ ತಗೊಂಡ್ಬಿಡ್ಬೋದು. ಬಸ್ಸು ನನ್ ಲಿಪ್ ಸಿಂಕ್ ಮ್ಯಾಚ್ ಮಾಡ್ಬೇಕಲ್ವಾ? ಇಲ್ಲಮ್ಮ, ಅವನು ಇಷ್ಟ ಬಂದಂಗೆ ಸಿಂಕ್ ಮಾಡ್ದ ಅನ್ಕೊಂಡೆ ಬಸ್ಸನ್ನ. ಯಾವ್ದಕ್ಕೂ ಸಿಂಕ್ ಮಾಡಿಲ್ಲ, ಬರೀ ಹಿಂಗ್ ಮಾಡಿದ ಅಷ್ಟೇ. ಅದ್ ಮಾಡಿ ಅದ್ ಹೋಗ್ತಾ ಇತ್ತು ನಿನ್ ವಾಯ್ಸ್. ಒಟ್ನಲ್ಲಿ ಸಖತ್ತಾಗಿ ಆಕ್ಟ್ ಮಾಡಿದ್ರಿ ಎಲ್ಲಾರು. ಆಮೇಲೆ ಒಬ್ಬರನ್ನ ಮಾತ್ರ ಇಡೀ ಈ ಸೀಸನ್ ಅಲ್ಲಿ ನಾನು ಮನಸ್ಪೂರ್ವಕವಾಗಿ ಅಪ್ರಿಶಿಯೇಟ್ ಮಾಡ್ಲೇಬೇಕು, ದಟ್ ಇಸ್ ಕಾರ್ತಿಕ್. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಕಾರ್ತಿಕ್, ಯಾವುದೇ ಒಂದು ಚಿಕ್ಕ ಪಾತ್ರ ಕೊಟ್ರು ಒಬ್ಬ ಕಲಾವಿದ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಚಿಕ್ಕ ಡೈಲಾಗ್ ಸಾಕು. ನಿನ್ನ ಕೊಡುವಂತ ಎಲ್ಲಾ ಪಾತ್ರವನ್ನ ಅಷ್ಟೇ ಶ್ರದ್ಧೆಯಿಂದ ಮಾಡ್ತೀಯ, ಅದು ಎಲ್ಲರಿಗೂ ಗೊತ್ತಾಗುತ್ತೆ. ವೆರಿ ವೆಲ್ ಡನ್ ಕಾರ್ತಿಕ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುರುಘಾ ಮಾಸ್ಟ್ರು ಅಷ್ಟೇ, ಅವ್ರು ಬಂದು ನಿಮ್ಗೂ ಒಂದ್ ಒಳ್ಳೆ ಪಾತ್ರಗಳು ಸಿಗ್ಲಿ,
ಒಬ್ಬ ಒಳ್ಳೆ ಕಲಾವಿದ ಅಂತ ಪ್ರೂವ್ ಮಾಡುವಂತಹ ಪಾತ್ರಗಳು, ಆ ಮೂಲಕ ನೀವು ನಿಜವಾಗ್ಲೂ ಒಬ್ಬ ಒಳ್ಳೆ ಕಲಾವಿದನಾಗಿ ಆಗ್ಬೇಕು ಅನ್ನೋದು ನನ್ನ ಆಸೆ. ಆ ತರದ್ ಒಂದ್ ಒಳ್ಳೆ ಪಾತ್ರ ನಿಮಗ್ ಸಿಗ್ಲಿ. ಒಂದ್ ಮಾತ್ರ ಹೇಳ್ಬೇಕು, ನಿಮ್ಮಿಬ್ರು ಮಾತ್ರ ಸೂಪರ್ ಡೂಪರ್, ಸಖತ್ತಾಗಿ. ಲವ್ಲಿ ಥ್ಯಾಂಕ್ ಯು ವೆರಿ ಮಚ್. ಇನ್ನ ಸಾಧು ಸರ್. ಪ್ರಶಾಂತದೇ ನನಗೆ ಆಶ್ಚರ್ಯ. ಯಾಕೆ ಸರ್? ನಿಜವಲ್ಲ, ಇದನ್ನೇ ಪ್ರಶಾಂತ್ ನಾನು ಹೇಳ್ತಾ ಇದ್ದಿದ್ದು. ಹೌದು, ವಿಭಿನ್ನ ಪ್ರಯತ್ನ ಏನಾದ್ರು ಇರ್ಬೇಕು. ಹೌದು, ಇದು ಹೊಸ್ತು. ಅದಕ್ಕೆ ಸರಿಯಾದಂತ ಆರ್ಟಿಸ್ಟ್ಗಳು, ನಿವೇದಿತಾ ಯಾರು ಗ್ರೇಟ್ ಅಂತ ಹೇಳ್ತೀನಿ ನಾನೀಗ. ಥ್ಯಾಂಕ್ ಯು ಸರ್. ನಿಜವಲ್ಲ ಹೇಳ್ತೀನಿ ಕೇಳಿ, ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿ ಒಳಗೋಗಿ ಅದೇ ಟ್ರೆಂಡ್ ಅಲ್ಲಿ ಅದನ್ನ. ಆಮೇಲೆ ಜಗಪ್ಪಂದು ಒಂದು ಕೆಪಾಸಿಟಿ ಏನಂದ್ರೆ, ಇಲ್ಲಿ ಏನ್ ಆಕ್ಟ್ ಮಾಡಿದ್ನ ಜಗ್ಗ, ಅಲ್ಲಿ ಹೋಗಿ ಆ ಡೈಲಾಗ್ ನ ಪ್ರಾಂಪ್ಟ್ ಮಾಡಿದ್ನಲ್ಲ, ಅದು ಅದೇ ಹೆವಿ ಆಗಿತ್ತು, ಇನ್ನೂ ಸೂಪರ್ ಆಗಿತ್ತು. ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಗೆ ಏನೇನು ಕೆಪಾಸಿಟಿ ಇದೆಯೋ ಅದೆಲ್ಲ ಮಿಸ್ಟರ್ ಜಗ್ಗಿನ್ಗಿದೆ. ಜಗ್ಗ, ಯು ಆರ್ ಡೆಫಿನೆಟ್ಲಿ ಗ್ರೇಟ್. ನಿಜವಲ್ಲ ಸೂಪರ್. ನೀ ಹೆಂಗ್ ಹೋದ್ರು ಏನ್ ಮಾಡಿದ್ರು ನೀನ್ ಜೀವನ ಮಾಡ್ತೀಯ ನೀನು. ಈ ಪ್ರಯತ್ನ ಎಲ್ಲಿ ತನಕ ಮಾಡ್ತಿರೋ ಅಲ್ಲಿ ತನಕ ಗಿಲ್ಲಿಗಿಲಿ 100 ಏನಲ್ಲಿ 100 ಸೀಸನ್ಗಳಾಗತ್ತೆ. ವಾಹ್, ವೆರಿ ಗ್ರೇಟ್. ಸೂಪರ್ ಸರ್, ಗ್ರೇಟ್. ಥ್ಯಾಂಕ್ ಯು ವೆರಿ ಮಚ್. ಪ್ರಿಯ ವೀಕ್ಷಕರೇ, ಇಷ್ಟು ವರ್ಷಗಳ ಕಾಲ ಬೆಳ್ಳಿತೆರೆನಲ್ಲಿ ಶ್ರುತಿ ಅವರ ಆಕ್ಟಿಂಗ್ ಗೆ ಅವರೇ ಡಬ್ಬಿಂಗ್ ಮಾಡ್ತಾ ಇದ್ರು. ಆದ್ರೆ ಫಸ್ಟ್ ಟೈಮ್ ಶ್ರುತಿ ಅವರ ನಟನೆಗೆ ನಿವೇದಿತಾ ಅವರು ಡಬ್ಬಿಂಗ್ ಕೊಡ್ತಾ ಇದ್ದಾರೆ. ಬರೀ ಚಪ್ಪಾಳೆ. ಆಕ್ಷನ್. ಅಯ್ಯೋ ದೇವ್ರೇ, ಮೊದ್ಲು ನಾನು ಮಲ್ಗೆ ಇಡ್ಲಿ ತರ ಇದ್ದೆ, ಇವಾಗ ನೋಡಿದ್ರೆ ಕಲ್ ಇಡ್ಲಿ ತರ ಆಗ್ಬಿಟ್ಟಿದ್ದೀನಲ್ಲಪ್ಪ. ಅದು ಮಾಡಿ ಖರಾಬು ಚಂದನು ನನ್ ನೋಡಿ. ಚಂದನ್ ಏನಾದ್ರೂ ನನ್ನ ನೋಡಿದ್ರೆ ಈ ಸಾಂಗ್ ಹಾಡಿರ್ಬೇಕು. ಖರಾಬು ಬಾಸು ಖರಾಬು, ಸುಮ್ನೆ ಓಡೋಗು, ನಿಲ್ಲಬೇಡ ಓಡೋಗೆ ಓಡೋಗು. ಶ್ರುತಿ ಮ್ಯಾಮ್, ಏನ್ ಗೊತ್ತಾ, ನನ್ನ ಚಂದನ್ ನನ್ ಗೊಂಬೆ ತರ ಇದ್ದೆ ಅಂತ. ಚಂದನು ನೆಕ್ಸ್ಟ್ ಜಗ್ಗಪ್ಪ ಕಣ, ಬಾರ ನೀನ್ ಆಕ್ಟಿಂಗ್ ಕಣ್ ಬಾರ. ಇದೆಲ್ಲ ಬೇಕೇನ್ರು ನಿಮಗೆ? ತಂದೆ ತಾಯಿ ಗಾಳಿ ಬೆಳಕು ಇದಕ್ಕೆಲ್ಲ ತೊಂದರೆ ಕೊಟ್ರೆ ನಿಮ್ಮ ಆಚಾರ ಆಡಂಬರಗಳನ್ನೆಲ್ಲ ಬಂದ್ ಮಾಡ್ಬಿಡ್ತೀನಿ. ಯಾಕೆ 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 ಕಾಣಿಸುವ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪ ಆದ್ರೆ ಕಾಣಿಸ್ತಿರೋ 4ನೇ ಸಿಂಹನೇ ಈ ಪೊಲೆ. ಗೊಬ್ಬರ ನಿಂದು ನಿಂಡಲ್ಲ ಹೇಳ್ತಾರೆ. இது எங்க பாக்குற நீ எங்கடா பாக்குறேன்னா ஹீரோ மாதிரிடா எத்துடா உண்டி ಭಾಷಾ ಭಾಷಾಯ. ಈಗ ನಿಮ್ ಟರ್ನ್ ಸರ್. ಹಾ, ಸರಿನಾ? ನನ್ನ ನೋಡ್ಕೊಂಡು ಹೇಳ್ಬೋದು ನೀವು. ಏ ಸೌಕರ, ಬಾರೋ ಇಲ್ಲಿ ಲೇ, ನೀನೇನು ಪಾಳ್ಯಗಾರ ನೀನು? ಅಲ್ಲ ಕಣ, ನಮ್ಮ ನಿರಂಜನ್ ದೇಶಪಾಂಡೆ 2ನೇ ಸೆಟಪ್ ಮಾಡ್ತಾನೋ 3ನೇದು ಮಾಡ್ತಾನೋ 4ನೇದು ಮಾಡ್ತಾನೋ? ಅದನ್ನ ಕೇಳಕ್ಕೆ ನೀನ್ ಯಾರು? ನೀನೇನ್ ಗೌರ್ಮೆಂಟ ಇಲ್ಲ ಸರ್ಕಾರನ? ಅವ್ರ ಹೆಂಡ್ತಿನೇ ಇದನ್ನು ಕೇಳಲ್ಲ. ಈ ಹುಲಿ ಹೇಳ್ಬೇಕಾದ್ರೆ ಎಲ್ಲ ನಿಜನ ಹೇಳುತ್ತೆ. ಅದನ್ನ ನಿರಂಜನ್ ದೇಶಪಾಂಡೆ ಮುಚ್ಕೊಂಡು ನಿನ್ನ ಗೊಂಡಿಯನ್ನು ನೀನೇ ತೋಡಿಕೊಂಡೆ. ಸರ್, ಇದು ಹೆಂಗಿತ್ತು ಗೊತ್ತಾ ಸರ್? ನನ್ನ ಮೈ ಮೇಲೆ ನಾನೇ ಸಿಮೆಂಟ್ ಹಾಕೊಂಡು ನಿಮಗೆ ಬೆಂಕಿ ಪಟ್ಟ ಕೊಟ್ಟಾಗಿತ್ತು. ಏನು ಬಿಟ್ಟು ಹಚ್ಚಿಬಿಟ್ರಲ್ಲ ಸರ್, ಚೆನ್ನಾಗಿ. ಥ್ಯಾಂಕ್ ಯು ಸರ್, ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿ. ಈ ಇಂಟ್ರೆಸ್ಟಿಂಗ್ ಸ್ಕಿಟ್ಗೆ ಆಕ್ಟ್ ಮಾಡಿರುವಂತ ಎಲ್ಲ ಕಲಾವಿದರಿಗೆ ಬರ್ಲೇಬೇಕು ಗೋಲ್ಡನ್ ಗಿಲಿಗಿಲಿ. ಕಂಗ್ರಾಚುಲೇಷನ್ಸ್ ಕಂದ್ರ, ಕಂಗ್ರಾಚುಲೇಷನ್ಸ್. ನಿನ್ನ ಬಹಳ ದಿನಗಳ ಕೋರಿಕೆ ಒಂದು ಹೆಣ್ಣಿನ ವೇಷ ಹಾಕ್ಬೇಕು ಅಂತಿದೆ, ಅದಾಯ್ತು.
ಇನ್ನೊಂದು ಏನೋ ಇದೆ, ನೀನೇ ಕೇಳ್ಬಿಡು. ಸಾಧು ಸರ್ ನಾವು ನಿಮ್ ಜೊತೆ ಒಂದ್ ಡಾನ್ಸ್ ಮಾಡ್ಬೇಕು. ಇಂಥ ಸೌಂದರ್ಯ ಜೊತೆ ಇಷ್ಟೊಂದು ರೊಮ್ಯಾಂಟಿಕ್ ಆಗಿದ್ರಲ್ಲ, ಹೆಂಗ್ ಸರ್ ಇದು? ಅವನೇ ಕಲಾವಿದ. ನಿನಗೆ ಹೆಂಗ ಅನಿಸ್ತು? ಈ ಡಾನ್ಸ್ ಇಷ್ಟ ಆಗಿದ್ರೆ ಕಂಟಿನ್ಯೂ ಮಾಡೋಲೆ. ಈ ಡಾನ್ಸ್ ನಿಮಗೆ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಬೆಲ್ ಐಕನ್ನ ಎತ್ತಿ ವಾಲಿಬಾಲ್ ತರ ಹೊಡೀರಿ. ಇಲ್ಲ ಬಟ್ ನಿಜವಾಗ್ಲೂ ಹೇಳ್ತಾ ಇದೀನಿ ಬಸ್ಸು, ಯು ಆರ್ ಟೂ ಗುಡ್ ಕಣ, ಯು ಕಿಲ್ಡ್ ಇಟ್. ನಿಂಗೊಂದು ಒಳ್ಳೆ ಟಾಸ್ಕ್ ಕೊಡ್ಲಾ? ಇಲ್ಲ ಬೇಡ ಸಾಕು. ಬಸ್ಸುನ ನೆಲದ ಮೇಲೆ ಕಾಲ್ ಇಡದೇ ಇರೋ ತರ ಸೊಂಟದ ಮೇಲೆ ಕೂರಿಸ್ಕೊಂಡು ಡ್ಯಾನ್ಸ್ ಮಾಡು. ನೆಲದ ಮೇಲೆ ಕಾಲ್ ಇಡಬಾರ್ದು. ನಮ್ ಬಸ್ಸು ಕೆಳಗಡೆನೆ ಇಳಿಬಾರ್ದು. ಬಸ್ಸು ಹಿಂಗೆ ಸೊಂಟದ ಮೇಲೆ ಇಲ್ಲಿ ಹಿಂದೆ, ಆ ಕೈಯಲ್ಲಿ ಒಂದ್ಸರಿ ಈ ಕೈಯಲ್ಲಿ ಒಂದ್ಸರಿ. ಜಾನು, ನಿನಗೋಸ್ಕರ ಏನೇನ್ ಮಾಡಿಲ್ಲ ನಾನ್ ಫಸ್ಟ್ ಹೆಗಲ್ ಮೇಲೆ ಕಲೆ ಕಲೆ ಹೆಗಲ ಮೇಲೆ ಹೆಂಗ ಹಾಕೊಳ್ಳೋಣ ಅವನ್ನ? ಹಿಂಗ್ ಕೂರ್ಸ್ಕೊಬಿಡಿ ಹಿಂಗೆ. ಅಣ್ಣ ನಿಂತ್ಕಣ, ಅವನೇ ಕೂತ್ಕೊತಾನೆ. ಏ ಸೋಫಾ ಮೇಲೆ ಹತ್ತೋ, ಸೋಫಾ ಮೇಲೆ ಹತ್ತೋ. ಕೂರ್ಸ್ಕೋ ಬೇಗ.
ಗೀಚಿ ಗಿಲಿಗಿಲಿಯ ಇವತ್ತಿನ ಸಂಚಿಕೆಲಂದು ನಮ್ಮ ಹುಡುಗರು ಎಂಟರ್ಟೈನ್ ಮಾಡೋದು ಅನ್ನಕ್ಕಿಂತ ಏನೇನೋ ಟ್ರೈ ಮಾಡಿದ್ದಾರೆ. ಈ ಒಂದು ಎಂಟರ್ಟೈನ್ಮೆಂಟ್ ನಾಳೆನೂ ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗಳನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ. ಮತ್ತೆ ಸಿಗ್ತೀವಿ, ಅಲ್ಲಿವರೆಗೂ ನಮ್ಮನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.